ದೆವ್ ಬಡ್ದಿದೆ ಅಂತ ಅಲ್ಲಿ ಯಾವನೋ ಒಬ್ಬನ ದೆವ್ ಬಿಡ್ಸಕ್ಕಂತ ಬರೋನು ಅವನಿಗೆ ಪಕ್ಕಾ ಗಾಳಿಯಾಗಿರುತ್ತೆ ದೆವ್ವ, ಇದೆಲ್ಲ ದೇವರಾಗಿರುತ್ತೆ. ಅತ್ತೇರಿಕೆ ಅನಕೊಂಡ ಎದ್ದಂಗೆ ಆಗ್ತಿದೆಯಲ್ಲ ಅದಕ್ಕೆ. ಇದು ನಾವು ಕಲಿಸ್ಕೊಡ್ತೇವೆ ಅಂತಂತಿರ್ತೇವೆ. ಸೊ ನಾವು ಹೇಳ್ತೇವೆ ಯೂಸಲಿ 7:30ಗೆ ಕಾಲ್ ಮಾಡಿ ಅಂತಂದ್ಬಿಟ್ಟು. ಬಟ್ ಅವ್ರು ಒಂದು ನಿಮಿಷನಾಗ ಅದು ಹೋಗ್ಬೇಕು ಮೈಯಾಗಿದ್ದಿದ್ದು. 99% ಜನಗಳಿಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಐಡಿಯಾ ಇಲ್ಲ. ಇದು ಅಡುಗೆ ರೆಡಿ ಮಾಡ್ತೇವೆ, ತಿಂತೇವೆ, ಅದೇ ಟೈಮಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇವೆ ಯೂಟ್ಯೂಬಲ್ಲಿ. ಸೊ ನೀವು ಯಾರಾದರೂ ನೋಡ್ತಿರ್ತೀರ, ಅದ್ರ ಜೊತೆಗೆ ನಾವು ಕೂಡ ಡೈರೆಕ್ಟಾಗಿ ಯೂಟ್ಯೂಬಿಂದ ಅರ್ನ್ ಮಾಡ್ತಿರ್ತೇವೆ. Single family 8 YouTube channels. One is world first YouTuber house. Then comes with the existing channel, make your own creation, Datta Benur creation. In Kannada, Datta Benur family blog. YouTuber house Kirti, YouTuber house Suchit, YouTuber house food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ಇವತ್ತು ನಾವು ಮಾಡ್ತಿರೋದು ಜೀರಾ ರೈಸ್ ವಿತ್ ನುಗ್ಗೆಕಾಯಿ ಪಪ್ಪು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಒಲೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದೆ ಇವತ್ತು. ಆ್ಯಕ್ಚುಲಿ ಕಣ್ಣಿಗೆಲ್ಲ ಹೊಡೆದು ಏಯ್ ನಮ್ಕಿಂತ ಮುಂದೆ ಹೋಗ್ತಾ ನೋಡಿ ಸ್ವಾಮಿಗಳು ಇವರು. ದಾರಿ ತೋರಿಸ್ತಾ ಇದೆ, ಎಲ್ಲಿದೆ ದಾರಿ ಅಂತಂದ್ಬಿಟ್ಟು. ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಫೈಯರ್ಗೇನೆ ತುಂಬ ಕಷ್ಟಪಟ್ಟಿದ್ದೆವು. ಹೊಗೆ ಅದಕ್ಕೆ ಇವತ್ತು ಎಲ್ಲ ಫಸ್ಟೇ ರೆಡಿ ಮಾಡಿಬಿಟ್ಟಿದ್ದೆವು. ಬೆಂಕಿ 2 ಕುಕ್ಕರ್ ಇಡಬೇಕು ಇವಾಗ ಅದಕ್ಕೆ. ಸೊ ಇವಾಗ ತಗೊಂಬ ಪಟ್ನಿ. ಇವಾಗ ನುಗ್ಗೆಕಾಯಿ ತೆಗಿತೀನಿ, ಕರಿಬೇವು ಸೊಪ್ಪು ತೆಗಿತೀನಿ. ಸೊ ನುಗ್ಗೆಕಾಯಿ ತೆಗಿಬೇಕಂದ್ರೆ ಸುಚಿತ ಇಲ್ಲಿ ನೋಡೋಣ ನುಗ್ಗೆಕಾಯಿ ಹೆಂಗೆ ತೆಗಿಯೋದು. ನುಗ್ಗೆಕಾಯಿ ಇಲ್ಲೇ ತೆಗಿಯೋದು ಇವಾಗ ಫ್ರೆಶ್ ಆಗಿ. ಚಪ್ಪಲಿ ಹಾಕೋ. ಇಲ್ಲೇ ಇದೆ ನುಗ್ಗೆಕಾಯಿ, ಮೇಲೆ ಇದೆ. ಫಸ್ಟ್ ಕಟ್ಟಿಗೆ ತೊಗೊಳ್ಳೋಣ. ಎಲ್ಲಿ ಅಗರ್ಸ್ತೀಯ? ಎಲ್ಲಿ ಹೋಗ್ಬಿಟ್ಟು ಅವಳು ರಾಡ್ ಇಟ್ಟಿದ್ದೀನಿ ತೊಗೊಂಬೋದು. ಸುಚಿತಿಲ್ ಬರಲೇ. ಸೊ ಇವಾಗ ಫ್ರೆಶ್ ಇಲ್ಲೇ ನುಗ್ಗೆಕಾಯಿ ತೆಗಿಯೋಣ. ನುಗ್ಗೆಕಾಯಿ ಜೊತೆಗೆ ಅದ್ರ ಸೊಪ್ಪು ಯಾವುದು ಬಲ್ತೋಗಿದೆ. ಇದು ಬಲ್ತೋಗಿದೆ, ಸ್ವಲ್ಪ ಈ ಕಡೆ ತೆಗಿಯೋಣ. ನೆಕ್ಸ್ಟ್ ಇಲ್ಲಿ ಬಲ್ತೋಗಿದೆ. ಮೊರಿಂಗ ಇದು. 2 3 ಆಯ್ತಾ? 3 ಇನ್ನೊಂದು. ಇದು ದಪ್ಪ ಐತೆ, ಅದು ದಪ್ಪ ಇದೆ ಅಲ್ಲ. ಯಾವುದು? ಇದು ತಾನೆ, ಇದೇ ಒಂದು ಸಾಕು. ಇಷ್ಟೇ ಸಾಕು ಬಿಡು. ಅಯ್ಯಯ್ಯೋ ಸಿಪ್ಪೆ ಸ್ವಲ್ಕೊಂಡು ಬರ್ತದೆ. ಏನು ಕಾಡ್ತಾ ಇದೆ ಇದು. ಸೊ 4 ಆಯಿತು. ಇವಾಗ ಏನು ಮಾಡೋಣ ಅಂತಂದರೆ ಸ್ವಲ್ಪ ಇದ್ರದ್ದು ಸೊಪ್ಪು ಕೂಡ ತೊಗೊಳ್ಳೋಣ. ಸೊಪ್ಪು ಬೇಕಂದರೆ ಎಳೆ ಸೊಪ್ಪು ಬೇಕು. ಎಲ್ಲಿದೆ ಎಳೆ ಸೊಪ್ಪು ಇದಕ್ಕೆ? ಎಲ್ಲೈತಿ? ಸುಚಿತ್ ಯಾರ್ಯಾರು ಹೊಡೆದಿ? ಎಲ್ಲೈತಿ? ಇಲ್ಲ ಐತಲ್ಲ. ಸೊ ಇವಾಗ ಒಂದಿಷ್ಟು ಸೊಪ್ಪು ಕೂಡ ತೊಗೊಳ್ಳೋಣ. ಸೊ ಸೊಪ್ಪು ತೊಗೋಬೇಕಂದ್ರೆ ಯಾಕೋ ಒಳಗಡೆ ಹೋಗ್ಬೇಕು ನಾನು, ಯಾಕಂತಂದರೆ ಅದು ಕೈ ಹಾಕಿದ್ರೆ ಬರುತ್ತಲ್ಲ. ಕೈ ಹಾಕಿದ್ರೆ ಬರುತ್ತೆ. ಸೊ ಇವಾಗ ಸೊಪ್ಪು ಕೂಡ ತೊಗೊಳ್ಳೋಣ. ತೆರಿಗೆ ಒಂದಿಷ್ಟು ಸೊಪ್ಪು, ನುಗ್ಗೆಕಾಯಿ ಸೊಪ್ಪು ಜೊತೆಗೆ ಕರಿಬೇವು ಸೊಪ್ಪು ಒಂದಿಷ್ಟು ತೊಗೊಳ್ಳೋಣ. ಕೂಡ ಇಲ್ಲಿ ಒಂದು ಸ್ವಲ್ಪ ಬಾರಲ್ಲೇ ಇಲ್ಲಲ್ಲೇ ವಿಡಿಯೋ ಏನು ಮಾಡ್ತೀಯ? ಅದು ಇದು ಕೊಡೋ ಕಟ್ಗೆ
ಕಂಬಿ ಕೊಡೋದು ಥೋ ಇವನು ಯಾರು ನಮ್ಮ ಮಾತೆ ಕೇಳಲ್ಲೇ. ಇದು ಹಾಕಿ ಹೇಳ್ಕೊಳ್ಳೋಣ. ಇನ್ಸ್ಟ್ರೂಮೆಂಟ್ ಏನಾದರೂ ಹುಡ್ಕೊಳ್ಳೋಣ. ಇದು ಬೇರೆ ಕಟ್ಟಿಗೆ ಎಲ್ಲ ಕೊಳ್ತೋಗಿದೆ ಗೊತ್ತಿಲ್ಲ. ಹಾಂ, ಸೊ ಇವಾಗ 2 ಸ್ಟಿಕ್ ಸಾಕು. ಸೊ ಇವಾಗ ಅಯ್ಯೋ ನಾನು ನೋಡಿ ಕಟ್ಟಿಗೆ ಅಲ್ಲೇ ಬಿಸಾಕ್ತೀನಿ ನೋಡಪ್ಪ. ಒಲೆಗೆ ಬೇಕಾಗುತ್ತೆ, ತೊಗೊಂಡು ಹೋಗೋಣ. ಬಾರಪ್ಪ, ಅದು ಇರ್ಬೇಕು ಹಚ್ಚುತ್ತೆ ಅದಕ್ಕೆ. ಸೊ ಇವಾಗ ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ಕರಿಬೇವು ಫ್ರೆಶ್ಟಾಗಿ ಎಲ್ಲ ತೊಗೊಂಡಿದ್ದಾಯ್ತು. ಇನ್ನು ಸ್ಟಾರ್ಟ್ ಮಾಡೋಣ. ಬಾ ಬಾ ಇಲ್ಲಿ. ನಿನ್ನ ತಲೆ ಕೊಡು ಬಾ ಇಲ್ಲಿ. ಕೀರ್ತಿ ನಿನ್ನ ತಲೆ ಕೊಡು ಬಾ ಇಲ್ಲಿ. ತಲೆ. ಸೊ ಇವಾಗ 2 ಕುಕ್ಕರ್ ಇಡಬೇಕು. 2 ಕುಕ್ಕರ್ಗೂ ಹೌದಾ ನೋಡು ಡೌಗಳು ಏನು ಆಡ್ತಾಳೆ. ತಲೆಗೆ ಇಟ್ಬಿಟ್ಟು ಮಣ್ಣು ಹಚ್ತೇವೆ ಅಂದ್ರೆ ನೋವು ಅಲಕತ್ತ ಅಂತಂದ್ಬಿಟ್ರಿ ಇವತ್ತು ಕತೆ. ಸೊ 2 ಕುಕ್ಕರ್ಗೂ ಮಣ್ಣು. ಯಾರು ಇವತ್ತು ಸ್ಟ್ಯಾಂಡ್ ಯಾರೂ ಇಲ್ಲ. ಹಾಂ, ಸೊ ಇದು ಆಯಿತು. ಹಚ್ಚನ ಚೆನ್ನಾಗಿ ಮಣ್ಣು. ಇಲ್ಲ ಅಂದರೆ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟು ತೊಳೆಯೋಕ್ಕೆ 1 ನಿಮಿಷದಲ್ಲಿ ತೊಳೆಯೋರು 10 ನಿಮಿಷ ತೊಳಿಬೇಕಾಗತ್ತೆ ಅಷ್ಟೇ. ಓಕೆ, ಅದಕ್ಕೂ ಹಚ್ಬೇಕಾ? ನಾನು ಏನು ಮಣ್ಣು ಹಚ್ಚೋನೆ ಅನ್ಕೊಂಡ್ಬಿಟ್ಟಿದೆ. ಅಯ್ಯೋ ನೋಡ್ರಪ್ಪ ಹೆಂಗಿದೆ ನಾನು ಹಣೆ ಬರ. ಮಣ್ಣು ಹಚ್ಚೋ ಕೆಲಸ ಆಗ್ಬಿಟ್ಟಿದೆ ನನಗೆ. ಸೊ ಇದಕ್ಕೆ ಫಸ್ಟ್ ನಮ್ಮ ಕೈ ತೊಳ್ಕೊಳ್ಳೋಣ. ಎಲ್ಲದಕ್ಕೂ ದುಡ್ಡು ಕೊಟ್ಟೇ ತೊಗೋಬೇಕು. ಸೊ ದುಡ್ಡಿದ್ರೆ ದುನಿಯಾ ಅಷ್ಟೇ. ಏನಪ್ಪ ಈಗ ರೈಸ್ ಇಡೋದಾ? ಫಸ್ಟು ಈ ಕುಕ್ಕರ್ ಇಡೋಣ. ಹಾಂ, ರೈಸ್ ಯಾವ್ದ್ರ ತೊಳೆಯೋದು? ಕೊಡು, ಮೆಜರ್ಮೆಂಟ್ ಮಾಡಿ ಹಾಕ್ಬಿಡೋಣ. ಅದೇ ತೊಳೆದ್ಬಿಟ್ಟು ಹಂಗೆ ಇಟ್ಬಿಡೋದಲ್ಲ ಕತೆ. ಕೊಡು ಇಲ್ಲಿ. 1 2 3 4 5 6 7 ಉಳಿಬಾರ್ದು ಎಕ್ಸ್ಟ್ರಾ. ಮತ್ತೆ ಉಳಿದ್ರೆ ಮತ್ತೆ ಮಧ್ಯಾಹ್ನ ನಾವೇ ತಿನ್ನಬೇಕು. ಇದು ನೀರು. ಸೊ ಈಗ ರೈಸ್ ತೊಳ್ಕೊಳ್ಳೋಣ. ಒಂದು ಸೆಕೆಂಡು. ಫಸ್ಟು ಒಂದಿಷ್ಟು ರೈಸ್ ತೊಳ್ಕೊಂಡ್ಬಿಟ್ಟು ತೆಗ್ದಾಕ್ಬಿಡೋಣ ನೀರು. ಯಾವ ತೊಗೊಂಡ್ರೂ ಬಾಲ್ ಒಳಗೆ ಬಂದೇ ಬರ್ತಾವಲ್ಲಪ್ಪ ನಮಗಂತಂದ್ಬಿಟ್ಟು. ಹಾಂ, ನೀವು ಹಾಸ್ಟೆಲಲ್ಲಿ ತಿನ್ಕೊಂಬಂದಿದ್ದೀರ, ಇಲ್ಲಿ ತಿನ್ನಂಥವ ಏನೋ ಗೊತ್ತಿಲ್ಲ. ಒಂದು ಬಂದಿತ್ತು. ಏನು ಮಾಡ್ತೀವಿ ಇವಾಗ? ಹುಳ ಬಡ್ತಾಳೆ, ಕೆಮಿಕಲ್ಲು ಹಾಕಿರ್ತಾರೆ, ಗೊತ್ತೇ ಆಗಲ್ಲ. ಓಕೆ, ಸೊ ಈಗ ನೀರು ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಕೊಡು ರೈಸ್. ಒಂದು ಅರ್ಧ ಗ್ಲಾಸ್ ಹಾಕು. ಯಾರ್ಯಾರು ಕಡಿಮೆ ಬೀಳ್ಬಾರ್ದು ಮತ್ತೆ ಆಮೇಲೆ ಬೈತಾರೆ. ಜಲ್ದಿ ಅದು ಸ್ವಲ್ಪ ಅರ್ಧ ಹಾಕಿ ಹಾಂ ಯಾಕಂದ್ರೆ ಹಾಕಿ ನಾನು ಅಷ್ಟು. ಓಕೆ, ಸೊ ಇವಾಗ ರೈಸ್ ತೊಳೆದಿದ್ದಾಯಿತು. ಸೊ ಇವಾಗ 2 ಒಲೆ ಆಗಬೇಕು. 2 ಒಲೆ ಕೂಡ ಅಡ್ಜಸ್ಟ್ಮೆಂಟ್ ಮಾಡಬೇಕು ಇವತ್ತು. ರೈಸ್ದು ಏನು ಮಾಡೋಣ ಅಂದರೆ ಹಿಂಗಿಡೋಣ. ಹಾಂ, ಓಕೆ, ಇದಕ್ಕೆ ಸೊ ಉಪ್ಪು ಹಾಕೋಣ, ಏಲಕ್ಕಿ ಹಾಕೋಣ. ಸೊ ಇದು ನಾವು ಮಾಡ್ತಿರೋದು ಜೀರಾ ರೈಸು. ಇದು ಏಲಕ್ಕಿ. ನೆಕ್ಸ್ಟ್ ಬಂದುಬಿಟ್ಟು ಜೀರಿಗೆ ಹಾಕೋಣ. ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಜೀರಾ ರೈಸ್ ಮಾಡ್ತಿರೋದ್ರಿಂದ ಜೀರಿಗೆ, ಆಮೇಲೆ ದ್ರಾಕ್ಷಿ, ಆಮೇಲೆ ಗೋಡಂಬಿ, ಇದನ್ನೆಲ್ಲ ಹಾಕೋಣ. ನೆಕ್ಸ್ಟ್ ಬಂದು ಮಸಾಲೆ.
ಸೊ ಇವ್ರು ಏನಂದರೆ ಹೊಸ್ದಾಗಿ ಕಲಿತಿದ್ದಾರೆ, ಹಾಗಾಗಿ ಹೇಳ್ಕೊಡ್ತಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತಂದರೆ ಆಲ್ಮೋಸ್ಟ್ ನಾನು ಇದ್ರ ಜೊತೆ ಕುಕ್ಕಿಂಗ್ ಮಾಡೋದ್ರ ಜೊತೆಗೆ ನಿಮ್ಗೆ ಹೇಳಿ ಕೊಡ್ತಾ ಇರ್ತೀನಿ. ಹಾಗಾಗಿ ಹೊಸೊಬ್ಬರು ಕಲಿತಿರೋದ್ರಿಂದ ಎಲ್ಲರಿಗೂ ಹೇಳ್ಕೊಡ್ಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಅವರು ಹೇಳ್ಕೊಡ್ತಾರೆ. ಹಾಂ, ಪಲಾವ್ ಮಸಾಲೆ ಆಯಿತು. ತೋರಿಸಿದಾಯ್ತು. ಸೊ ಇವಾಗ ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕು ಬೇಗ 4 ಮೆಣಸಿನ್ಕಾಯಿ. 4 ಯಾಕೆ, ಅಲ್ಲಿ ಏನು ಖಾರನೇ ಅನ್ಸಲ್ಲದು. ಸ್ವಲ್ಪ ಖಾರ ಇರಲಿ ಸ್ವಲ್ಪ. ಆಮೇಲೆ ಅಲ್ಲಿ ಪಪ್ಪಕ್ಕೆ ಖಾರ ಮಾಡಿರೋ, ಆಮೇಲೆ ನಮ್ಗೆ ಅಲ್ಲಿ ತಿಲ್ಲಕ್ಕೆ ಬರ್ತದೆ. ಹಾಂ, ಓಕೆ. ಈ ಮೆಣಸಿನ್ಕಾಯಿ ಆಯಿತು. ಇದು ಕರಿಬೇವು, ಕರಿಬೇವು ಸೊಪ್ಪು ಹಾಕ್ತೀನಿ. ಹಾಂ, ಓಕೆ. ಸೊ ಆಮೇಲೆ ತುಪ್ಪ. ಡಾಗಿ ಮನೆ ಕಾಯಕ್ಕೆ ಹೋಯ್ತದು, ಪಾರ್ಟ್ ಟೈಮ್ ಜಾಬ್. ತುಪ್ಪ ಎಷ್ಟು ಹಾಕೊಂದು 2 ಸ್ಪೂನ್ ಹಾಕಿ 1 ಸ್ಪೂನ್ ಹಾಕಿ. ಓಕೆ. ಸೊ ಇವಾಗ ಸೊ ಜೀರಾ ರೈಸ್ ಹೋಗಿ ಗೀ ರೈಸ್ ಎರಡು ಮಿಕ್ಸಿಂಗ್ ಆಗ್ತಾಯಿದೆ ಇವಾಗ. ಹಾಂ, ಉಪ್ಪು ಹಾಕ್ಬೇಕು. ಹೌದು, ಉಪ್ಪು ಮಾರಿದೆ. ಸೊ ಇವಾಗ ಸಾಲ್ಟು ಹಾಕೋಣ. ಇನ್ನೊಂದು ಸ್ವಲ್ಪ. ಕರೆಕ್ಟ್ ಆಯಿತು. ಸೊ ಇದು ಕೂಡೋದು ಹಾಕಿ ಮುಚ್ಚಿಬಿಡೋಣ ಇವಾಗ. ಸೊ ಈ ಕಡೆ ಹಿಂದೆ ಬೆಂಕಿ ನಾನು ಜಾಸ್ತಿ. ಓಕೆ. ಸೊ ಇವಾಗ ನಮ್ಮ ಕೆಲಸ ಇದಕ್ಕೆ ಸಫಿಸೆಂಟ್ ಫೈರ್ ಬರೋ ಥರ ಮಾಡಬೇಕು ಇವಾಗ. ಇಲ್ಲಾಂದರೆ ಹಂಗೇ ಬೆಂಕಿ ಬರುತ್ತೆ, ಹಂಗೇ ಹಾಕ್ಕೊಂಡು ಹೋಗುತ್ತೆ. ನೀನು ಇವಾಗ ನೆಕ್ಸ್ಟ್ ಏನು ಅದು ಬ್ಯಾಳಿ ಕುದಿಲಿಕ್ಕೆ ಇಡ್ಬೇಕಾ? ಈ ಕಡೆ ಇಡು, ಪಾತ್ರೆ ಇಡು. ಅದು ಇನ್ನೊಂದು ಇರು ಈ ಕಡೆ. ಸೊ ಅದಕ್ಕೆ ಬೆಂಕಿ ಆರಷ್ಟಲ್ಲೇ ಎಲ್ಲ ಮಾಡ್ಕೋಬೇಕು. 2 ಕಡೆ ಬೆಂಕಿ. ಹಾಂ, ಅದೇನಕ್ಕದು? ನುಗ್ಗೆಕಾಯಿ ಕುದಿಸೋಣ ಅದ್ರಾಗ. ಯಾಕಾದ್ರೆ ಕುದಿಸಲ್ಲ? ಸಿಟಿ ಬೆಳೆಯೋದಲ್ಲ ಅದು. ಮತ್ತೆ ಬ್ಯಾಳಿನ? ಬ್ಯಾಳಿ. ಮತ್ತು ಬ್ಯಾಳಿ ಕುದಿಸ್ಕೊಂಬಿಡು ಫಸ್ಟು. ಬ್ಯಾಳಿ ತಾನೇ ಬೇಕು ನಿನಗೆ? ಇಲ್ಲ, ನುಗ್ಗೆಕಾಯಿನೂ ಬೇಕಾ? ಬ್ಯಾಳಿ ಕುದಿಸ್ಲ. ಲೈ, ಬ್ಯಾಳಿ ಒಳಗಡೆ ನುಗ್ಗೆಕಾಯಿ ಹಾಕೋರು ಕುದಿತಲ್ಲೇ. ಪಿಚಡಿ ಆಗ್ತೈತೆ. ಹೌದಾ? 2 ವಿಸಿಲ್ ಹೊಡೆದ್ಬಿಟ್ಟು ಇನ್ನೊಂದು ಹಾಕ್ಬಿಡು, ಅಷ್ಟೇ ಕುದ್ಬಿಡ್ತಲ್ಲ ಅವಾಗ. ಸುಮ್ಮನೆ ಯಾಕೆ ಮತ್ತೆ ಟೈಮ್ ವೇಸ್ಟ್ ಮಾಡ್ತಿ? ಟೈಮ್ ವೇಸ್ಟ್ ಆಗಿಬಿಟ್ರೆ ಸುಮ್ಮನೆ ಎಲ್ಲ ವೇಸ್ಟ್ ಆಮೇಲೆ. ಇವಾಗ ಸ್ವಲ್ಪ ನೀರು ಬಿಸಿ ಆಗಿದೆ, ತೊಗರಿ ಬೇಳೆ ಹಾಕೋಣ ಇದ್ರಲ್ಲಿ. ಇವಾಗ 2 ಟೊಮೆಟೊ ಹಾಕೋಣ. ಟೊಮೆಟೊ ಇದರಲ್ಲಿ ಮತ್ತೇನು ಹಾಕ್ಬೇಕು ಅದಕ್ಕೆ? ಅಷ್ಟೇ ಹಾಕೊಂಡು ಮುಚ್ಚಿಬಿಡು ಅಷ್ಟೇ. ಎಷ್ಟು ವಿಸಿಲ್ ಹೊಡಿಬೇಕಿದು? 2 ಹಾಂ, 2 2. ಹಾಂ. ಸೊ ಇದು 2 ಹೊಡೀಲಿ. ನುಗ್ಗೆಕಾಯಿ ಹಾಕಿ ಆಮೇಲೆ ನುಗ್ಗೆಕಾಯಿ ಹಾಕ್ಬಿಟ್ರೆ, ಇಲ್ಲ ಇದರಲ್ಲೇ ಕುದೀತೈತಲ್ಲ ನುಗ್ಗೆಕಾಯಿ ಸಾಂಬಾರು ಜೊತೆಗೆ. ಹಾಂ, ಕುದೀತಾನೆ. ಆಮೇಲೆ ಬೇಳೆ ಕುದ್ದ ತಕ್ಷಣ ಅದ್ರ ಹಾಕಿ ಕುದಿಸ್ತಲ್ಲ. ಇಲ್ಲ ತಂದ್ರೆ ಇದ್ರ ಹಾಕಂಗಿತ್ತ ಪಿಚ್ಚಿ ಆಗಿಬಿಡ್ತದೆ. ನೀನು ಹೇಳ್ದಂಗಂತ. ವಾವ್, ಇವತ್ತು ಒಳ್ಳೆ ಬಿಸಿಲು ಸ್ಟಾರ್ಟ್ ಆಯ್ತಪ್ಪ. ಒಂದು 4 ದಿವಸ ಆಯಿತು ಬಿಸಿಲು ಇರಲಿಲ್ಲ ಹೇಳ್ಬೇಕಂತಂದರೆ. ಸಖತ್ತಾಗಿ ಬಂತು ನೋಡಪ್ಪ. ವಿಟಮಿನ್ ಡಿ ಎಲ್ಲ ಬಂದುಬಿಡುತ್ತೆ ಇಲ್ಲೇ. ದಿನ ಇಲ್ಲೇ ತಿನ್ನೋದು, ಇಲ್ಲೇ ಇದು ಮಾಡೋದು, ವಿಟಮಿನ್ ಡಿನೂ ಬರುತ್ತೆ ಜೊತೆಗೆ. ಹಾಂ, ಕಣ್ಣಿಗೆ ಕಾಣಿಸಲ್ಲ ಏನು ಮಾಡಾಕ್ತೇವೆ ಅಂತಂದು. ಹೌದಾ? ನಾವು ಆಟ ಆಡಾಕ್ತೀವಿ ಇಲ್ಲಿ, ಟೈಮ್ ಪಾಸ್ ಮಾಡಾಕತ್ತಿದೆ. ಟೈಮ್ ಪಾಸ್. ಏನು ವೀಡಿಯೋ ಮಾಡ್ತೇಪ್ಪ? ನಂದು ಏನು ಮಾಡ್ತೇಳು? ಅಡುಗೆ ಮಾಡ್ತವನೆ ನಮ್ಮಪ್ಪ. ಏನು ಮಾಡ್ತೇಳು? ನಮ್ಮಪ್ಪ ಅಡುಗೆ ಮಾಡ್ತವನೆ, ನಮ್ಮಮ್ಮ ಅಡುಗೆ ಮಾಡ್ತವ್ರೆ, ಬಿಸಿ ಊಟ ಹಾಕ್ತವ್ರೆ ಅಂತೇಳಿ ಹೇಳ್ತೀಯಾ? ಹೇಳಪ್ಪ. ಫೋನಲ್ಲ, ನೀನು ಮಾತಾಡಿ ಹೇಳ್ಬೇಕು. ಹಿಂಗೆ ಕೈ ಮಾಡಿ ಹೇಳಬೇಕು. ಏನು ಹೇಳ್ತೀಯ ಹೇಳು? ಅವ್ನು ಬರೇ ಫೋನ್ ಅಂತಾನೆ. ಫೋನ್ ಅಲ್ಲ, ನೀನು ಫಸ್ಟು ವೀಡಿಯೋ ಮಾಡೋದು ಮಾತಾಡೋದು ಕಲ್ತ್ಕೋಬೇಕಲ್ಲೇ. ಬರೀ ಸುಮ್ಮನೆ ಫೋನ್ ಹಿಡಿದ್ರೆ ಮಗನೇ ನೀನು ಕ್ಯಾಮ್ರಾಮನ್ ಆಗೋಗ್ಬಿಡ್ತೀಯ. ಕಂಟೆಂಟ್ ಕ್ರಿಯೇಟ್ರ್ ಹಂಗೆ ಆಗ್ಬಿಡ್ತೀಯ. ಹಾಂ, ಹ್ಞೂ, ಅದು ನಿನಗೆ ಗೊತ್ತೈತೆ. ಅದು ನನಗೆ ಗೊತ್ತೈತೆ. ಅದು ನನಗೆ ಗೊತ್ತೈತೆ. ಹೋಗೋ ನೀನು ಮಾಡ್ತೀಯ ಅದು. ಇವಾಗ ಏನಪ್ಪ ಅಂದರೆ ಕನ್ಫ್ಯೂಷನ್. ರೈಸ್ದು ಯಾವುದು ಬೇಳೆದು ಯಾವುದು ಅಂತ ಹುಷಾರಾಗಿ ಇಟ್ಕೋಬೇಕು. ಬೇಡಪ್ಪ, ಅದು ಬೇಡ. ಆಮೇಲೆ ಮಾಡ್ಬೇಕತ್ತೆ. ಸೊ ಈ 3 ವಿಸಿಲ್ ಆಯಿತು. ಈಗ ಅದನ್ನು ಬೇಳೆ ತೆಗೆದಿದ್ದಾಯ್ತು. ಅದು
ಇವಾಗ ಆ, ಇವಾಗ ಅದಕ್ಕೆ ಸಾಂಬಾರ್ ಇದು ಹಾಕ್ತೀಯಾ? ಇದು ಒಗ್ಗರಣೆ ಹಾಕ್ಬೇಕು. ಅದು ನುಗ್ಗೆಕಾಯಿ. ನುಗ್ಗೆಕಾಯಿ ಒಗ್ಗರಣೆಗೆ ಹಾಕಿದ್ರೆ ಹ್ಞೂ. ಇಲ್ಲಿ ಏನು ಇಡ್ಬೇಕು ಇಟ್ಬಿಡು. ದಮ್. ಇದು ಬೆಳ್ಳುಳ್ಳಿ ಪಪ್ಪು ಮಾಡಕ್ಕೆ ಹಸಿಮೆಣಸಿನ್ಕಾಯಿ. ಅಷ್ಟೇ ಸಾಕು, ಬೆಳ್ಳುಳ್ಳಿ ಸುಲಿಯೋದು ಅಷ್ಟೇ, 1 ನಿಮಿಷ. ಇಲ್ಲಿ ಅದು ಇಟ್ಬಿಡ್ಲ ಕಡಾಯಿ. ಹ್ಞೂ. ಒಂದೇ ನಿಮಿಷ ಈ ಕಡಾಯಿನ ಇಟ್ಕೊಂಬಿಡೋಣ. ತಂದೇನಿಲ್ಲ. ಹಾಂ, ಸೊ ಈಗ ಇದನ್ನು ಇಟ್ಟಿದ್ದಾಯಿತು. ನಿನ್ನೆ ಬದನೆಕಾಯಿ, ಅಡಗಾಯಿ ಭೂಮಿ ತಾಯಿ ಏನು ಕೇಳಿತ್ತದು? ಬಲಿ. ಬಲಿ ಕೇಳಿತ್ತಲ್ಲ, ಅದು ಏನೋ ಹೇಳ್ತಾರಪ್ಪ, ಅದು ನೈವೇದ್ಯ ಕೇಳಿತ್ತು. ಹಾಂ, ನಿನ್ನೆ ಭೂಮಿ ತಾಯಿ ನೈವೇದ್ಯ ಕೇಳಿತ್ತು. ಇವತ್ತು ಏನು ಕೇಳುತ್ತೋ ಗೊತ್ತಿಲ್ಲ. ಪೂಜೆ ಮಾಡಲೇ. ಅದು ನಿನ್ನೆ ಯಾಕೋ ಟೆನ್ಷನಲ್ಲಿತ್ತು, ಯಾಕಂದರೆ ಮೋಡ ಬೇರೆ ಬರೋ ಥರ ಇತ್ತು. ಅದಕ್ಕಿಂತ ಮುಂಚೆ ಅದನ್ನು ಅನ್ಕೊಂಡು ಹಂಗಾಗೋಯ್ತು ಕತೆ. ಇವತ್ತು ಏನು ಆ ಥರ ಏನಿಲ್ಲ, ಯಾಕಂದರೆ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿರೋದು ವಿಡಿಯೋ. ನಿನ್ನೆ ಈವ್ನಿಂಗ್ ಬಂದರೆ ಆಲ್ಮೋಸ್ಟ್ ಅಲ್ಲೂ ಮಳೆ, ಯಾಕಂದರೆ ಈಗ ಮಳೆಗಾಲ ಇರೋದ್ರಿಂದ ಮಳೆನೂ ಫಸ್ಟ್ ಇಂಪಾರ್ಟೆಂಟ್. ಯಾಕಂತಂದರೆ ಮಳೆ ಇದ್ರೇ ನೆಕ್ಸ್ಟ್ ಬೇಸಿಗೆ ಎಲ್ಲ ನಮಗೂ ನೀರು ಕುಡಿಯೋಕ್ಕೆಲ್ಲ ಸಿಗೋದು. ಸೊ ಹಂಗಾಗಿ ನಾವು ಅದಕ್ಕೆ ಕಾಂಪಿಟೇಷನ್ ಆಗಿ ಫೈನಲ್ ಆಗಿ ಮಳೆನೇ ವಿನ್ನರ್ ಆಯಿತು. ನಾವು ಆಮೇಲೆ ಓಡೋಗ್ಬಿಟ್ಟೆವು. ಅವತ್ತಂತೂ ಚಪಾತಿ ಮಾಡಿರೋ ದಿವ್ಸಂತೂ ನೋಡ್ಬೇಕು, ಚಪಾತಿ ತವೆದಲ್ಲೇ ಹಂಗೆ ಉಗ್ಗಿ ಆಗಿಬಿಟ್ಟಿತ್ತು ಅದು ಪಾಯಸ. ಬೇಗ 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 ಆ ಕಡೆ ಈಟ್ ಆಗ್ತದೆ ಅದು. ಅಂತೂ ಇಂತೂ ಕುಕ್ಕರ್ ಪುಸ್ ಅಂತಿದೆಯಪ್ಪ. ಇವತ್ತು ಒಳ್ಳೆ ಬೆಂಕಿ ಬೇರೆ ಹಿಡಿತಾ ಇದೆ. ಈ ಕಡೆ ಕುಕ್ಕರ್ ರೆಡಿ ಆಗಷ್ಟಲ್ಲ ಆ ಕಡೆ ಸಾಂಬಾರು ರೆಡಿ ಆಗಬೇಕು. ಹಸಿಮೆಣಸಿನ್ಕಾಯಿ ಇದರಲ್ಲಿ ಹಾಕಿ ಕುಟ್ಟಾನ ಸ್ವಲ್ಪ ಸ್ಪೈಸಿನೇ ಇರಲಿ, ಚೆನ್ನಾಗಿರ್ತೈತಿ. ನೋಡಿ, ಮತ್ತು ಆಮೇಲೆ ಜಾಸ್ತಿ ಸ್ಪೈಸಿ ಆಗಬಾರ್ದು. 10 ಹಸಿಮೆಣಸಿನ್ಕಾಯಿ, ಇದು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕಿ. ಪಾತ್ರೆ ಬಿಟ್ಟರೆ ಹಂಗೆ ಕೆಂಪಾಗ್ಬಿಡುತ್ತದೆ ಅಷ್ಟೇ. ಕರಿಬೇವು ಸೊಪ್ಪು ಇದನ್ನು 3 ಹಾಕಿ ಸ್ವಲ್ಪ ಜಜ್ಜಾನ ಟೇಸ್ಟ್ ಆಗಿ. ಏನಿದು ಬರೀ ಕುಕ್ಕರ್ ಪುಸ್ತತ್ತ ಬರಕತ್ತು? ಮಾಡ್ಬೇಕು. ನಾವೇ ಮ್ಯಾನ್ಯಲ್ ಆಗಿ ಮಾಡೋ ಥರ ಆಗೋಯ್ತಲ್ಲಪ್ಪ ಕತೆ. ಮತ್ತೆ 1 2 3 ಮತ್ತೆ ನಾವೇ ಆಫ್ ಮಾಡೋದು. ಆಯ್ತು, ಆಯಿಲ್ ಹಾಕಿರೋದು. ಹಾಂ, ಆಯಿಲ್ ಹಾಕಿ ನೀರು ನೀನು ಆಯಿಲ್ ಹಾಕ್ತಿದ್ದೆ ಪಟ್ ಅಂತ ಹಾಕ್ಬೇಕು. ಇಲ್ಲತ್ತಂದ್ರೆ ಫುಲ್ ಹೊತ್ಕೊಂಡ್ಬಿಡ್ತವೆ ನೋಡಿ. ಇದು ಎತ್ಬೇಕಾ? ಈ ಸ್ಪೂನ್ ಎತ್ತಾಕದು. ನೀವು ಯಾರಾದ್ರೂ ನಂಬ್ತೀರಾ? ದಿನಾಲೂ ಬ್ರೇಕ್ಫಾಸ್ಟ್ ಮಾಡ್ಕೋತೇವಲ್ವ, ಅದನ್ನೇ ಇಲ್ಲಿ ಊಟ ಮಾಡ್ತೇವೆ. ಅದೇ ಊಟ ಮಾಡೋದು ಟೈಮಲ್ಲೇ ಮತ್ತೆ ಅರ್ನ್ ಮಾಡ್ತೇವೆ ಅಂತಂದರೆ ನೀವು ನಂಬೋದಿಲ್ಲ. ಯಾಕಂದರೆ ಕಂಟೆಂಟ್ ಕ್ರಿಯೇಟ್ರ್ ಎಲ್ಲರೂ ಹಂಗೆ ಮಾಡ್ತಿರೋದು. ಇದು ಆ್ಯಕ್ಚುಲಿ ಬಂದು ನಾನು ಹೇಳ್ತಿದ್ದೀನಲ್ಲ, ಝೀರೋ ಇನ್ವೆಸ್ಟ್ಮೆಂಟ್. ಇದರಲ್ಲಿ ಏನಿಲ್ಲ, ನಾವು ಊಟ ಮಾಡೋಕ್ಕಂತ ನಾವು ಅಡುಗೆ ಮಾಡಲೇಬೇಕು. ಇದರಲ್ಲಿ ಯಾವುದು ಹೊಸ್ದಾಗಿ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಿಲ್ಲ. ಸೊ ಇದನ್ನು ಇದು ಅಡುಗೆ ರೆಡಿ ಮಾಡ್ತೇವೆ, ತಿಂತೇವೆ, ಅದೇ ಟೈಮಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇವೆ ಯೂಟ್ಯೂಬಲ್ಲಿ. ಸೊ ನೀವು ಯಾರಾದರೂ ನೋಡ್ತಿರ್ತೀರ, ಅದ್ರ ಜೊತೆಗೆ ನಾವು ಕೂಡ ಡೈರೆಕ್ಟಾಗಿ ಯೂಟ್ಯೂಬಿಂದ ಅರ್ನ್ ಮಾಡ್ತಿರ್ತೇವೆ. ಸೊ ಅದಕ್ಕೆ ಹೇಳ್ತಿರೋದು, ಎಕ್ಸ್ಪೆಷಲಿ ನೀವು ಊರಲ್ಲಿದ್ದೀರಾ, ನೀವು ತೋಟದಲ್ಲಿದ್ದೀರಾ ಅಂತಂದರೆ ನಿಮ್ಗೆ ಅದು ಇನ್ನೂ ಪ್ಲಸ್ ಪಾಯಿಂಟ್. ಎರಡನೇದೈತಿ ಇನ್ನೂ ಪ್ಲಸ್ ಪಾಯಿಂಟು, ನಿಮ್ಗೆ ಅಲ್ಲಿ ಕಟ್ಟಿಗೆ ಸಿಗ್ತವೆ, ಎಲ್ಲನೂ ಇರುತ್ತೆ. ಇಲ್ಲೆಲ್ಲ ಹಿಂಗೆ ಮಾಡ್ತೇವಂದ್ರೆ ಅಕ್ಕಪಕ್ಕ ನಮ್ಮನ್ನು ನೋಡಿ ನಗೋರು ಎಷ್ಟೋ ಜನ ಇದ್ದಾರೆ. ಏನು ನನ್ನ ಮಕ್ಕಳು ಇಲ್ಲದೇ ಇರೋ ಥರನೇ ಬದುಕ್ತಿದ್ದಾರಲ್ಲ ಅಂತಂದ್ಬಿಟ್ಟು. ಬಟ್ ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ತಿರ್ತೇವೆ, ಬಟ್ ಅವ್ರಿಗೆ ಅದು ಗೊತ್ತಿರಲ್ಲ ನಾವು ಏನು ಮಾಡ್ತಿರ್ತೇವೆ ಅಂತಂದು. ಬಟ್ ಬೇರೆಯವ್ರಿಗೆ ಇದೆಲ್ಲ ಕಾಮಿಡಿ ಅನಿಸುತ್ತೆ. ಯಾಕಂದರೆ ಇಲ್ಲೆಲ್ಲರೂ ಬಂದುಬಿಟ್ಟು ಎಲ್ಲರೂ ಪ್ರೊಫೆಷ್ನಲ್ IT ಎಂಪ್ಲಾಯಿಗಳಿದ್ದಾರೆ ಸರೌಂಡಿಂಗಲ್ಲಿ.
ಎಲ್ಲರೂ ಕೆಲ್ಸಕ್ಕೆ ಹೋಗೋರಿದ್ದಾರೆ. ನಾವು ನೋಡಿದ್ರೆ ಕಂಟೆಂಟ್ ಕ್ರಿಯೇಟ್ರ್ ಮಧ್ಯದಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೇವೆ. ದಿನಾಲು ವಾಕಿಂಗ್ ಹೋಗೋರು ನೋಡ್ತಿರ್ತಾರೆ, ಕೆಲ್ಸಕ್ಕೆ ಹೋಗೋರು ನೋಡ್ತಿರ್ತಾರೆ, ಸ್ಕೂಲಿಗೆ ಬಿಡೋರು ಹೋಗೋರು ನೋಡ್ತಿರ್ತಾರೆ, ಎಲ್ಲರೂ ನೋಡ್ತಿರ್ತಾರೆ. ಮನೆ ಕೆಲ್ಸಕ್ಕೆ ಹೋಗೋರು ನೋಡ್ತಿರ್ತಾರೆ. ಇವರು ಇಲ್ಲಿ ಕುತ್ಕೊಂಡು ಏನೋ ಅಡುಗೆ ಮಾಡ್ತಿರ್ತಾರಲ್ಲ ಅಂತಂದ್ಬಿಟ್ಟು. ಬಟ್ ನಮ್ಮದು ನಮ್ಗೆ ಗೊತ್ತು. ಯಾಕಂದರೆ ನಾನು ಅದಕ್ಕೆ ಹೇಳೋದು, 99% ಜನಗಳಿಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಐಡಿಯಾ ಇಲ್ಲ. ಸೊ ಎಲ್ಲರೂ ನೋಡೋರು ಇದ್ದಾರೆ, ಮಾಡೋರು ತುಂಬ ಕಡಿಮೆ. ಅದರಲ್ಲಿ 1% ಅಲ್ಲಿ 0.1% ಮಾತ್ರ ಜನ ಅರ್ನ್ ಮಾಡ್ತಿರೋದು. ಸಾಕಾ? ಬಿಡು ಹಾಂ, ಓಕೆ. ಸೊ ಇವಾಗ ರೈಸ್ದು ಆಯಿತು. ಇವಾಗ ಸಾಂಬಾರಿಗೆ ಇಷ್ಟೊಂದು ಬೆಂಕಿನಾ? ಹಾಂ, ಅಯ್ಯೋ ಯಪ್ಪ, ಕಟ್ಟಿಗೆ ಸಿಕ್ಕಾಪಟ್ಟೆ ಆಯಿತು. ಸ್ಟಾರ್ಟಿಂಗಲ್ಲಿ ಹಾಕಿ ಉದೋ ಅಂತ ಹಾಕಿಬಿಟ್ಟಿದ್ದೈತೆ ಎಲ್ಲನೂ. ಇವಾಗ ಏನು ಮಾಡೋಣ? ಸ್ವಲ್ಪ ಇದು ಪಪ್ಪು ಮಾಡಕ್ಕೆ ನುಗ್ಗೆಕಾಯಿ 2 ಕಟ್ಟಿಗೆ ತೆಗ್ಯಾನ ಇದರಲ್ಲಿ. ಎಣ್ಣೆ ಚೆನ್ನಾಗಿ ಕೈ. ಇದು ಜೀರಿಗೆ ಸಾಸಿವೆ, ಇದು ಅವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದು. ಇದು ಅರಿಶಿನ ಪುಡಿ. ಇವಾಗ ನುಗ್ಗೆಕಾಯಿ ಹಾಕ. ಇಷ್ಟರಲ್ಲೇ ಇಷ್ಟು ಬೆಂಕಿಯಲ್ಲಿ ಆಗುತ್ತಲ್ಲ ಆರಾಮಾಗಿ. ಇದನ್ನು ಅಂತಾಗ ಇದು ಸೊಪ್ಪು ಚೆನ್ನಾಗಿ ಬಿಡ್ಸೋಣ ಸ್ವಲ್ಪ. ನಾವು ಇವತ್ತು ಆಲೂ ಪರೋಟ, ಕಜ್ಜಾಯ ಎಲ್ಲ ಮಾಡ್ತಿದ್ದೆವು. ನೀವು ನೋಡಪ್ಪ, ಹೋಗ್ಬಿಟ್ಟು ಕ್ಯಾಮ್ರಾನ ಹಿಡ್ಕೊಂಬಂದವನೇ. ಹಾಂ, ಒತ್ತಕ್ತ ತಿರುಗಿಸು. ಸ್ವಲ್ಪ ಸೊಪ್ಪು ಹಾಕೋಣ. ನೀವು ನೋಡಿ ನನ್ನ ಮುಖಕ್ಕೆ ಬಂದು ಹಿಡಿತಲ್ಲ ಅಲ್ಲಿ. ಬರೀ ಹಿಡಿಯೋದಲ್ಲೋ, ನೀರು ಮೆಣಸಿನ್ಕಾಯಿ ಕಾಂಟು ಹೊಡಿತಾ ಇದೆ. ಎಲ್ಲರಿಗೆ ನೋಡಿ ಇವಾಗ ಹೆಂಗೆ ಬಿಡಿಸುತ್ತೆ ಈಗ ಅದು. ಮೆಣಸಿನಕಾಯಿ ನಾವು ಪಪ್ಪು ನುಗ್ಗೆಕಾಯಿ ಸಿಪ್ಪೆ, ನುಗ್ಗೆಕಾಯಿ ಸೊಪ್ಪು, ನುಗ್ಗೆಕಾಯಿ ಜೊತೆಗೆ ಪಪ್ಪು ಮಾಡ್ತಾಯಿದ್ದೆವು. ನೀವೇನು ಮಾಡ್ತಿದ್ದೀರಾ? ಮತ್ತು ಬರೀ ಖಾಲಿ ಓಸಿ. ಹಾಂ, ಆಯ್ತು, ಬರ್ರಿ ಇಲ್ಲಿ ಈ ಕಡೆ ಬಂದು ಕ್ವಶನ್ ಕೇಳ್ರಪ್ಪ, ಈ ಕಡೆ ಬನ್ನಿ. ಓಕೆ, ಈಗ ಬನ್ನಿರಿ. ಇವಾಗ ಏನು ಮಾಡ್ತಿದ್ದಾರೆ ಕೇಳೋಣ ಅಂತೇಳಿ ಬನ್ನಿ. ತೋರ್ಸಪ್ಪ. ಈಗ ನೋಡಪ್ಪ, ಅವ್ನು ವೀಡಿಯೋ ಮಾಡ್ತಾನ, ತೋರ್ಸಪ್ಪ. ಅವಳು ಕೇಳ್ತಾಳೆ, ನಮ್ಮನ್ನು ಇಂಟರ್ವ್ಯೂ ಮಾಡಬೇಕು, ಓಕೆನಾ? ಹಾಂ, ಇರಲಿ ಇಲ್ಲಿಂದಾನೆ. ಬಾರ ಇಲ್ಲಿಂದಲೇ ಹಾಕ ಸೊಪ್ಪು. ಇನ್ನು ಹಾಕೋದು ಎಲ್ಲ ಮೋದಿಜಿ ಫೇವ್ರೇಟ್. ಇದು ನುಗ್ಗೆ ಸೊಪ್ಪು ಗೊತ್ತಾ? ಅದು ಆದ ತಕ್ಷಣನೇ ಇದಕ್ಕೆ ಎಲ್ಲಿ ರೇಟ್ ಬಂತೋ ಇಲ್ಲ ಮುಂಚೆನೇ ರೇಟ್ ಇತ್ತೋ ಗೊತ್ತಿಲ್ಲ. ನುಗ್ಗೆ ಪೌಡ್ರಿಗೆ ಎಷ್ಟಪ್ಪ? 1 kgಗೆ 5,000. 5,000? 3,000ನ? 3,000. ಅಯ್ಯೋ ಯಪ್ಪ. ಸೊ ಹಿಂಗೆ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ಮೋದಿಜಿ. ಸೊ ಮುಂಚೆ ಎಲ್ಲ ನಾವೆಲ್ಲ ಎಷ್ಟು ಗಿಡಗಳಿದ್ರು ನುಗ್ಗೆಕಾಯಿ ತಿಂತಿದ್ದೆ, ಹೊರತಾಗಿ ಸೊಪ್ಪು ತಿಂತಿದ್ದಿಲ್ಲ. ಇವಾಗ ತಿನ್ನೋಕ್ಕೆ ಶುರು ಮಾಡಿರೋದು. ಯಾಕಂದರೆ ಇತ್ತೀಚೆಗೆ ರೀಸೆಂಟಾಗಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ತಿದ್ದಾರೆ. ಹಂಗಾಗಿ ಇಲ್ಲೇ ಗಿಡದಲ್ಲಿ ಹೋಗಿ ಕಿತ್ಕೊಳ್ತೇವೆ, ಬರ್ತೇವೆ, ಹಾಕ್ತಿರ್ತೇವೆ, ಚಪಾತಿ ಜೊತೆ ಮಿಕ್ಸ್ ಮಾಡ್ತೇವೆ, ರೊಟ್ಟಿ ಜೊತೆ ಮಿಕ್ಸ್ ಮಾಡ್ತಿರ್ತೇವೆ ಅವಾಗವಾಗ. ಜೊತೆಗೆ ಸಾಂಬಾರು ಕೂಡ ಚಪಾತಿಯಲ್ಲಿ ಮಿಕ್ಸರ್ಗೆ ಹಾಕಿ ರುಬ್ಬಿಬಿಟ್ಟು ಹಾಕಿಬಿಟ್ರೆ ಮುಗೀತಷ್ಟೆ. ಏನಿದು ಬೆಂಕಿ ಜಾಸ್ತಿ ಆಗುತ್ತೆ ಅಂತೇಳಿ ತೆಗೆದ್ರೆ ಬೆಂಕಿ ಎಲ್ಲಿ ಆಫ್ ಆಗಿಬಿಟ್ರೆ ಕಷ್ಟ. ಆಮೇಲೆ ಸ್ವಲ್ಪ ಕುದೀಲಿ. ನಮ್ಮ ಯೂಟ್ಯೂಬ್ ಚಾನಲ್ಲ ಮೇಕ್ ಯುವರ್ ಓನ್ ಕ್ರಿಯೇಷನ್. ದತ್ತಾ ಬೇನೂರ್ ಕ್ರಿಯೇಷನ್ಸ್, ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್. ಹಾಂ, ಇನ್ನೊಂದಿದೆ ದತ್ತಾ ಬೇನೂರ್ ಕನ್ನಡ ಬ್ಲಾಗ್. ಅಲ್ಲಿ ಕನ್ನಡದಲ್ಲಿ ಐತಲ್ಲ ಅದು ಹಿಂಗೆ ಅದು ಚೇಂಜ್ ಮಾಡ್ಬೇಕು ಇನ್ನೂ.
ದತ್ತಾಬೇನೂರು ಫ್ಯಾಮಿಲಿ ಬ್ಲಾಗ್ ಇದೆ ಇನ್ನೂ ಅದು ಇನ್ನೂ ಚೇಂಜ್ ಮಾಡ್ಬೇಕು, ಯಾಕಂದರೆ ಒಂದೊಂದು ಚಾನಲ್ ಮೂರು ಟೈಮ್ ನೇಮ್ ಚೇಂಜ್ ಮಾಡಿದಾಗಿದೆ ನಮ್ದು. ಹಾಂ ಇರು, ಇವಾಗ ಅದು ಒಂದು ಸ್ವಲ್ಪ ಕುದೀಲಿ. ಫ್ರೆಂಡ್ ಸೊ ಬಾರೋ ಮಾತಾಡ್ಸೋನಿಗೆ ಜೀರಾ ರೈಸ್ ಹೊಡ್ಕೊಂಡು ಹೋಗಂತೆ. ಹಾಂ ಸುಚಿತ ಈ ಕಡೆ ಕಾರಿಂದ ಬರ್ತಾ ನೋಡು. ಕ್ಯಾಮ್ರಾ ಹಲೋ ಮಾತಾಡ್ಸ ಅವ್ನು ನೋಡಲ್ಲ ಇವಾಗ. ಹಿಡ್ಕೊಳ್ರ ಪಕ್ಕಡಲ್ಲಿ ಕೈಗೆ ಸುಟ್ಕೋತೀರ, ಪಕ್ಕಡ ಐತಿ ಎಲ್ಲ ಐತಿ. ಸೊ ಇವಾಗ ಬೇಳೆನಾ ಬೇಳೆ. ಹಾಂ ಅಲ್ಲಿ ಇಡು, ಅಲ್ಲಿ ಮೇಲೆ. ಇವಾಗ ಬೇಳೆ ನೋಡೋಣ ಹೆಂಗೆ ಬಂದಿದೆ. ಪರವಾಗಿಲ್ಲ. ಹಾಂ ನಾನು ಸ್ವಲ್ಪ ಅದರಲ್ಲಿ ಬೇಯಿಸ್ಬೇಕು. ಇದ್ರಾಗ ಇಲ್ಲ ಇನ್ನೊಂದು ಏನಾದ್ರು ವಿಸಿಲ್ ಹೊಡಿಸ್ತೀಯಾ? ಇಲ್ಲ ಅದ್ರಾಗ ಕೊದೀತದೆ. ಅಲ್ಲಿ ಹಾಕಿ ಕುದ್ರೆ ಇದು ಆಗೋದಲ್ಲ, ನುಗ್ಗೆಕಾಯಿ ಕುದಿಬೇಕಲ್ಲ ಇನ್ನ. ಮೂರು ಸಿಕ್ಕಿ ಹೊಡೋದು. ಇನ್ನೊಂದು ಹೊಡಿಸ್ತೆ. ಅಯ್ಯೋ ನಾವು ಗ್ಯಾಸ್ ಮೇಲೆಲ್ಲ 3 ಸೀಟಿಗೆಲ್ಲ ಕೊದೀತೈತಿ. ಇವಾಗ ಇದಕ್ಕೆ ಏನಾಗ್ತದಂದ್ರೆ ಈ ಕಡೆ ತೆಗೆದಿಡ್ಬೇಕು. ಅದು ಎಲ್ಲಿ ಇಡ್ಲಿಕ್ಕಾಗ್ತದೆ, ಅಲ್ಲಿ ಬೆಂಕಿ ಇಲ್ಲ, ಅಷ್ಟಕ್ಕೆಲ್ಲ ಹೊಡೆಯಲ್ಲ ಅದು. ನೀನು ಅದಕ್ಕೆ ಕಟ್ಟಿಗೆನ ಏನಿಲ್ಲ, ಈ ಕಡೆ ತೆಗೆದು ಸ್ವಲ್ಪ ಈ ಕಡೆ ಸೈಡಿಗೆ ಇಡು, ಈ ಕಡೆ ಇಡು ಅಷ್ಟೇ ಸೈಡಿಗೆ. ಹಾಂ ಈಗ ಅದು ಕುಕ್ಕರ್ ಇಡು ಅಷ್ಟೇ. ಪಲ್ಟಿ ಹೊಡೆದ್ಬಿಟ್ರೆ ಕಷ್ಟ. ಇನ್ನೊಂದು ಸ್ವಲ್ಪ ಈ ಕಡೆ ತೊಗೋದು, ಲೈಟಾಗಿ ಕುದಿಲಿ ಅದು. ಇದು ಸೆಂಟ್ರಿಗೆ ಇಟ್ಕೋದು, ಫಸ್ಟ್ ಒಂದು ವಿಸಿಲ್ ಹೊಡೆದು ಬಿಡಲಿ ಅದು. ಓಕೆ, ಇವಾಗ ಏನು ಮಾಡೋಣ, ಫೈರು ಒಂದು ಸ್ವಲ್ಪ ಇನ್ನೊಂದು ಕಟ್ಟಿಗೆ ಹಾಕೋಣ. ಇಲ್ಲ ಅಂದರೆ ಎಲ್ಲ ಅರ್ಧಂಬರ್ಧ ಆಗ್ಬಿಡುತ್ತೆ. ಇವಾಗ ನೀರು ಅಲ್ಲೇ ಇದು ಈ ಕಡೆ ಮಾಡ್ಕೊಳ್ಳಿ. ಕುಕ್ಕರ್ ಕುಕ್ಕರ್ ಬಿಸಿ ಐತಲ್ಲ. ಎತ್ತಿಡಪ್ಪ ಈ ಕಡೆ ರೈಸ್ ಅದು ಮತ್ತೆ ಇಲ್ಲಿ ಇವಾಗ ನುಗ್ಗೆಕಾಯಿ ಬೆಂದಿದೆ ನೋಡೋಣ. ಸೊಪ್ಪು ನುಗ್ಗೆಕಾಯಿ ಹಾಂ ಬೆಂದಿದೆ ಅದು. ಇದು ಹಾಕಿದ್ರೆ ಇನ್ನೊಂದು ಸ್ವಲ್ಪ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿ ಬೆಂದ್ಬಿಡುತ್ತೆ ಅಷ್ಟೇ. ಸ್ಮೆಲ್ ಬರುತ್ತೆ. ಏನು ಮೆಣಸಿನ್ಕಾಯಿ ಬರಾಕತ್ತೈತೆ? ನುಗ್ಗಿಕಾಯಿ ಬರಾಕತ್ತೈತೆ. ನೋಡೋಣ ಈಗ ಫ್ರೆಶ್ ಮಾಡಿ. ಅಯ್ಯೇ ಅಷ್ಟು ಬೇಗ ಪುಟಿಕಂತ ಹೋಯ್ತಾ ಅದು? ಇವಾಗ ಬೇಳೆನ ಬೆಂದಿರೋದು ಅದಕ್ಕೆ ಹಾಕೋಣ. ಅದು ಏನಾರ ನುಗ್ಗೆಕಾಯಿ ಇದ್ರ ಹಾಕಿಬಿಟ್ಟಿದ್ರೆ ಫುಲ್ಲು ಬೇಳೆನೂ ಸಖತ್ತಾಗಿ ಕುದಿತು. ಅಯ್ಯೋ ಅವ್ನು ನೋಡೋ ಗುರು, ಅದು ಯಾವುದೋ ಡೆಡ್ ಬಾಡಿ ತಂದಂಗೆ ನಾಯಿನ ಹೆಂಗೆ ಬಿದ್ದಿದೆ ನೋಡಿ ನಿದ್ದೆಗಣ್ಣಲ್ಲಿ. ಅದು ತೋರ್ಸಲ್ಲಿ ಟ್ರಕ್ಕಲ್ಲೇ ತಗೊಂಬರ್ತವ್ರೆ. ಯಪ್ಪ ಅದು ಬಿದ್ದಿರೋದು ನೋಡಿ ಸ್ಟೈಲು. ನನ್ನ ಮಗಂದು ಅವತ್ತರ ಜೊತೆ ಅದನ್ನು ಫುಲ್ ಆಟ ಆಡ್ತಿದ್ದೆ. ಅವರು ಚಿಕ್ಕವರು, ನಾಯಿನೂ ಚಿಕ್ಕದು. ಫುಲ್ ಮಜಾ ಒಂಥರ ಹೇಳ್ಬೇಕಂತಂದ್ರೆ. ಸೊ ಹಾಂ ಬರಲಿ ಆಮೇಲೆ ಟ್ರಕ್ ಈ ಕಡೆ ಬರಲಿ. ಹಾಂ ಊಟಕ್ಕೆ ತೊಗೊಂಬನ್ರಿ ಅದಕ್ಕೆ ಹಂಗೆ. ಹಾಂ ತಗೊಳಪ್ಪ ಇದು ಹಾಕೋಣ. ಹಾಂ ಸೊ ಇದನ್ನು ಹಾಕೋಣ ಇವಾಗ. ಟೊಮ್ಯಾಟೊ ಎಲ್ಲ ಇದರಲ್ಲೇ ಸ್ಮ್ಯಾಶ್ ಮಾಡಿದ್ದೀನಿ. ಇವಾಗ ಇದು ಹಾಕೋಣ. ಟಚ್ ಮಾಡಬೇಡ, ಅದು ಮಣ್ಣು ಬೀಳ್ತು ಒಳಗೆ. ಹಾಂ ಪಪ್ಪು ರೆಡಿ ಆಗಿ ಬಂತಪ್ಪ. ಇನ್ನೊಂದು ಸ್ವಲ್ಪ ನೀರು. ಓ ಬಂತಪ್ಪ ಟ್ರಕ್ ಇಲ್ಲಿಗೆ. ತಗೊಳಪ್ಪ ಅಲ್ಲಿ ಹೆಂಗೆ ಬಿದ್ದಿದೆ ನೋಡೋದು. ಏನು ರೀ ಹಾಸ್ಪಿಟ್ಲ್ ತೊಗೊಂಡು ಹೋಗ್ತಿದ್ದೀರಾ? ಅದಕ್ಕೆ ಏನಾಗಿದೆ ನಿಮ್ಮ ನಾಯಿಗೆ? ಎಲ್ಲಿ ಇಂಜೆಕ್ಷನ್ ಹಾಕಬೇಕಾಗಿದೆ? ಅರ್ಧ ಬಾಡಿ ಹೊರಗಡೆ ಬಂದುಬಿಟ್ಟಿದೆ. ಇದು ನಾವು ನೋಡಿದ್ರೆ ಅಯ್ಯೋ ಟ್ರಕ್ಗೆ ಬಿತ್ತಲ್ಲೋ ನಿನ್ನ ಟ್ರಕ್. ನಾಯಿ ಎಲ್ಲ ಸೇರಿ ಟ್ರಕ್ ಇತ್ತು, ನಾಯಿನೇ ದೊಡ್ದಿದೆಯಲ್ಲ ಅಲ್ಲಿ. ಹಾಂ ಎಷ್ಟಿದೆ ನಿಮ್ಮ ನಾಯಿ? ಎಷ್ಟು ಟನ್ ಇದೆ? ಅಯ್ಯೋ ಕೂಡ್ಸು ಕೀರ್ತಿ ನೀನು ಹಿಡಿದು ನಾಯಿ ಸ್ಮೆಲ್ಲೇ ಬರ್ತಾ ಇದೆಯಾ ನೀನು ಅರ್ಧ. ಇದನ್ನ ನೀರು ಹಾಕೋಣ. ಇದಕ್ಕೆ ಬೇಳೆ ಇದರಲ್ಲಿ ಹಾಕೋಣ. ನೀರು ಹಾಕಿ ಮತ್ತೆ ಟ್ರಕ್ಕಲ್ಲಿ ಹಾಕ್ಬಿಟ್ರೆ ಅದಲ್ಲಿ ನೋಡೋದು ಹೆಂಗೆ ಬೀಳ್ಸೋರಿ ಅದಕ್ಕೆ. ಅಪ್ಪ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ. ಯಪ್ಪ ಇದಕ್ಕೆ ಅರಿಶಿನ. ಸೊ ಈಗ ಒಂದು ಸ್ವಲ್ಪ ಆಗಲಿ ಕರೆಕ್ಟಾಗಿ ಬೆಂಕಿ. ಆಮೇಲೆ
ಸ್ಟಾರ್ಟ್ ಮಾಡೋಣ. ಖಾರ ಐತೆ ಜಾಸ್ತಿ. ಖಾರಲೇನೆ ಮಜಾ ಇರೋದು. ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ ಕಮ್ಮಿ. ನಾನು ಈ ಫೋನ ಹಾಕಿ ಒಂದು ಸ್ವಲ್ಪ ಇಟ್ಬಿಡು, ಲೈಟಾಗಿ ಗಟ್ಟಿಯಾಗಿಬಿಡಲಿ ಅದು. ಹಾಂ ಹಾಂ ಕೊತ್ತಂಬರಿ ಸ್ವಲ್ಪ ಮೇಲೆ ಹಾಕೋಣ. ಹಾಂ ಸರಿ, ನೀನು ಏನು ಮಾಡು, ದತ್ತ ಸರೇ 11 ಗಂಟೆ ಕಾಲ್ ಮಾಡ್ತಾರೆ ಅಂತ ಹೇಳ್ಬಿಡು ಅಷ್ಟೇ ಅವ್ರಿಗೆ. ಓಕೆ ಹಾಂ ಸರಿ ಓಕೆ. ಕೊತ್ತಂಬರಿ ಚೆನ್ನಾಗಿ ಕುದೀಲಿ. ನೋಡಪ್ಪ, ನಮ್ಗೆ ಟೆನ್ಷನು ಈ ಬೆಳಿಗ್ಗೆನೂ ಸ್ಟೂಡೆಂಟ್ಗಳು ಫೋನ್ ಮಾಡಿಬಿಡ್ತಾರೆ, ಈವ್ನಿಂಗು ಫೋನ್ ಮಾಡ್ತಾರೆ. ಯಾವುದೇ ಏನೇ ಕೆಲಸ ಇದ್ದರೂ ಕೂಡ ಅವ್ರು ಫೋನ್ ಮಾಡ್ತಾರೆ, ಯಾಕಂದರೆ ಅವ್ರು ಡೌಟ್ಸ್ ಇರುತ್ತೆ, ನಾವು ಕಳಿಸ್ಕೊಡ್ತೇವೆ ಅಂತಂತಿರ್ತೇವೆ. ಸೊ ನಾವು ಹೇಳ್ತೇವೆ ಯೂಸಲಿ 7:30ಗೆ ಕಾಲ್ ಮಾಡಿ ಅಂತಂದ್ಬಿಟ್ಟು. ಬಟ್ ಅವ್ರು ಏನಂದರೆ ಯಾವಾಗ ತಲೆಗೆ ಬರುತ್ತೋ ಅವಾಗ ಫೋನ್ ಹೊಡಿಯೋಕ್ಕೆ ಶುರು ಮಾಡಿಬಿಡ್ತಾರೆ. ಬಟ್ ಎನಿವೆ, ನೀವು ಒಂದು 2 ನಿಮಿಷ ಮಾತಾಡಿಬಿಟ್ಟು ಹೇಳ್ತಾ ಇರೋದಷ್ಟೇ ಕತೆ. ಇವನು ಯಾರಾಗರು ಇವನು ಓದ್ತೀರಿಕೆ ಟಿಪ್ಪರ್ ಉಲ್ಟಾ ಆಗಿಬಿಟ್ಟಿದೆ. ಅದಕ್ಕೆ ಏನು ಏಯ್ ಅಯ್ಯೋ, ಅದಕ್ಕೆ ನಿದ್ದೆ ಬಂದುಬಿಟ್ಟಿದೆ. ಇವನು ಬಿಡ್ತಾ ಇಲ್ಲ ಇವಾಗ ಕತೆಗಳು ನೋಡಿದ್ರೆ. ಓದ್ತೀರಿಕೆ ಚೀಲ, ಓದ್ತೀರಿಕೆ ಅನಕೊಂಡ ಎದ್ದಂಗೆ ಆಗ್ತಿದೆಯಲ್ಲ ಅದಕ್ಕೆ. ಇದು ಏಯ್ ಸ್ಲೋಲೇ, ಏಯ್ ಸುಚಿತ. ನಿನ್ನ ಮಗನ ಲೇ, ಎಲ್ಲಾರು ಬಿಡಿಸ್ದಂದ್ರೆ ಅಷ್ಟೇ ನಿನ್ನ ಏಟ ಕೊಡ್ತೀನಿ. ಸುಚಿತಾ ಅಯ್ಯೋ ಯಪ್ಪ, ಒಳ್ಳೆ ಆಟ ಇವ್ರಿಗಂತೂ ಫುಲ್. ಅದ್ರ ಜೊತೆ ಅವ್ನ ಟ್ರಕ್ದು ಒಂದು ವೀಲೇ ಹೋಗ್ಬಿಟ್ಟಿದೆ, ಮುರಿದಾಕ್ಬಿಟ್ಟಿದ್ದಾನೆ ಕೂಡ್ಸ್ಕೊಂಡ್ಬಿಟ್ಟು. ಅವನೇ ಕುತ್ಕೊಂಡು ಮುರಿದಾಕ್ಬಿಟ್ಟಿದ್ದಾನೆ. ಹಾಂ ಒಳ್ಳೆ ಮಜಾ ಇರುತ್ತವಾಗ. ಸೊ ಚೆನ್ನಾಗಿ ಕುದೀತಾ ಇದೆ, ಒಂದು ಸ್ವಲ್ಪ ಗಟ್ಟಿಯಾಗಲಿ, ಕುದ್ದು ಆಮೇಲೆ ಸ್ಟಾರ್ಟ್ ಮಾಡೋಣ. ಸೊ ಒಂದೇ ನಿಮಿಷ ಇದು ಕುಕ್ಕರ್ದು ನೋಡಿಬಿಡು, ಇದು ಹೆಂಗಾಗೈತೆ ಅಂತಂದ್ಬಿಟ್ಟು ಅಕ್ಕಿದು ಅನ್ನದ್ದು. ಅಯ್ಯೋ ಏನೇನೋ ಬಾಯಿಗೆ ಬರ್ತಾಯಿದೆಯಪ್ಪ ಮಾತಾಡೋಕ್ಕೆ. ಬ್ಲಾಗ್ ಮಾಡೋರೆಲ್ಲ ಹೆಂಗೆ ಪರ್ಫೆಕ್ಟಾಗಿ ಮಾತಾಡಬೇಕು ಅಂತಂದರೆ, ನಾವುಗಳು ಮಾತಾಡದೆ ವರ್ಕ್ ಮಾಡಿ ಬಾಯಲ್ಲಿ ಮಾತಾಡ್ತೇವೆ ಅಂತಂದರೆ ಮಾತುಗಳೇ ಕರೆಕ್ಟಾಗಿ ಬರ್ತಾಯಿಲ್ಲ. ಕರೆಕ್ಟಾಗಿದೆ. ಮುಚ್ಚು ಅಷ್ಟೇ. ಆಮೇಲೆ ತಿರ್ಗಾಡ್ಸ್ಬಿಡೋಣ. ಇವು ಮತ್ತೆ ಬಿಸಿ ಆರೋಗ್ಬಿಡುತ್ತೆ. ಇವರೆಲ್ಲ ಬಿಸಿ ಕುಕ್ಕರ್ನೆಲ್ಲ ಹಿಂಗೆ ಮುಟ್ಬಿಡ್ತಾರೆ. ನಮ್ಗಳು ಈ ಕೈ ಇಲ್ಲೊಂದು ಸುಟ್ಕೊಂಡಿದ್ದೀನಿ ಈ ಒಂದಿಷ್ಟು ಮಾಡಿದ್ರೆ ದಿನ ಅದರಲ್ಲೇ ಅಂತಂದರೆ ಕೈ ಹೋಗ್ಬಿಡುತ್ತೆ. ಒಂದು ದಿವಸ ಸೆನ್ಸರೇ ಹೋಗ್ಬಿಡುತ್ತೆ. ಸೆನ್ಸರ್ ಫೇಲ್ಡ್ ಅಂತ ಬರುತ್ತೆ, ಎರರ್ ಬರುತ್ತೆ, ತಲೆಯಲ್ಲಿ ಡಿಂಗ್ 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 ಮಾಡ್ತಿರುತ್ತೆ, ವಾರ್ನಿಂಗ್ ಕೊಡ್ತಿರುತ್ತೆ ಅದು. ಕಾರ್ ಸೆನ್ಸರ್ ಹೆಂಗೆ ಫೇಲ್ ಆಗ್ತಿರುತ್ತೆ ಹಂಗೆ ಮನ್ಸಿನ ಸೆನ್ಸರ್ ಫೇಲ್ ಆಗಿಬಿಟ್ರೆ ಕಷ್ಟ. ಹೊಡವನ ಅಜ್ಜಿನ ಸಾಕು ಅಂತೇಳಿ ಓಡ್ತಾ ಇದೆ ಅಲ್ಲಿ. ನಿನ್ನ ಟ್ರಕ್ಕು ಬೇಡ, ನೀನು ಬೇಡ ಅಂತಂದ್ಬಿಟ್ಟು ಹಾಕೊಂಡು ರುಬ್ಬಾಗ್ತಾ ಇದೆ ನನ್ನನ್ನು. ಆಗ್ಬಿಟ್ಟಿದೆ ಕತೆ. ಇವಾಗ ಅದರದ್ದೇ ಒಂದು ಟಾಪಿಕ್ ಇವತ್ತು ಮಾಡ್ತೀನಿ ನಾನು. ಮತ್ತೊಂದು ಈ ಎಜುಕೇಷನ್ ಬಗ್ಗೆನೇ ಮತ್ತೆ ಒಂದು ವಿಡಿಯೋ ಮಾಡ್ತಿರೋದು ಇವತ್ತು. ಯಾಕಂತಂದರೆ ಇವಾಗ ನೀನು ಹೇಳ್ದೆ ಅಲ್ಲ, ಒಂದು ಫ್ಲೋದಲ್ಲಿ ಎಲ್ಲರೂ ಓಡೋಗ್ತಿದ್ದೇವೆ. ಈ 10 ವರ್ಷದಿಂದ ಇತ್ತು ವ್ಯಾಲ್ಯೂ ಇತ್ತು, ಎಜುಕೇಷನ್ ವ್ಯಾಲ್ಯೂ ಇತ್ತು. 10-20 ವರ್ಷದಿಂದ ಇತ್ತು. ಯಾವಾಗಂದರೆ ಈಗ ನಮ್ಮ ತಂದೆ ಕಾಲದಲ್ಲಿ ಎಜುಕೇಷನ್ಗೆ ಒಳ್ಳೆ ವ್ಯಾಲ್ಯೂ ಇತ್ತು. ಆಮೇಲೆ ನಾವೇನು ಓದಿದ್ದೇವಲ್ಲ ಆ ಟೈಮಲ್ಲಿ ಸ್ವಲ್ಪ ವ್ಯಾಲ್ಯೂ ಇತ್ತು. ಇವಾಗ ಇದೆಯಲ್ಲ ಫುಲ್ಲು ಅದು ಬೇರೆಯವ್ರಿಗೆ ಅನ್ಸುತ್ತೆ. ಯಾಕಂದರೆ 99% ಜನ ನೀವೆಲ್ಲ ಎಜುಕೇಷನ್ಗೆ ಪ್ರಿಪ್ರೇಷನ್ ಕೊಡ್ತಿರೋದ್ರಿಂದ, ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ತಿರೋದ್ರಿಂದ ಅದು ನಾವು ಹೇಳ್ತಾ ಇರೋದೆಲ್ಲ ತಪ್ಪು ಅನಿಸುತ್ತೆ. ಬಟ್ ಅದು ಆ್ಯಕ್ಚುಲಿ ತಪ್ಪು ಸರಿನಾ ಅಂತಂದ್ಬಿಟ್ಟು ನಿಮ್ಮ ಮಕ್ಕಳು ಒಂದು ಎಜುಕೇಷನ್ ಮುಗಿಸ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರಲ್ಲ ಅವಾಗ ಅದ್ರ ಬಗ್ಗೆ ವ್ಯಾಲ್ಯೂ ಗೊತ್ತಾಗುತ್ತೆ ಅದು. ಸೊ ಏನಪ್ಪ ಇದು ಎಜುಕೇಷನ್ನು ತುಂಬಾ ಇಂಪಾರ್ಟೆಂಟಾ, ಇಲ್ಲ ಸ್ಕಿಲ್ಸ್ ಇಂಪಾರ್ಟೆಂಟಾ, ಅಥವಾ ಏನು ಸಣ್ಣ ಒಂದು ಸ್ಕಿಲ್ಸಿಂದನೇ ಒಂದು ಲೈಫನ್ನು ಲೀಡ್ ಮಾಡ್ಬೋದು ಅನ್ನೋದು ಅದನ್ನು ಇಂಪಾರ್ಟೆಂಟಾ ಅಂತಂದ್ಬಿಟ್ಟು. ಸೊ ನಾನು ವೀಡಿಯೋದಲ್ಲಿ ಹೇಳ್ತಿದ್ದೀನಿ. ಪಾರ್ಟ್ 1 ಆಗಿದೆ, ಪಾರ್ಟ್ 2 ಆಗಿದೆ, ಇವತ್ತು ಪಾರ್ಟ್ 3 ಅದರದ್ದೇ ಮಾಡ್ತಾಯಿದ್ದೀನಿ ನಾನು. ಸೊ ಹಾಂ ನೋಡೋಣಪ್ಪ. ಗಾಳಿ ಬೇರೆ ಹೊಡಿತಿದೆ. ಸ್ವಲ್ಪ ಆಗ್ತಾಯಿದೆ. ಹಾಂ ಕುದಿಬೇಕದು, ಚೆನ್ನಾಗಿ ಕುದಿಬೇಕು. ಇನ್ನೊಂದು ಸ್ವಲ್ಪ ಕುದಿಬೇಕು. ಹಾಂ ಇನ್ನೊಂದು ಸ್ವಲ್ಪ ಕುದ್ರೆ ಇನ್ನು ಲೈಟಾಗೆ ಜಾಸ್ತಿ ಆಗಿಬಿಟ್ರೆ ಅದನ್ನು ಏನೋ ಕಟ್ಟಿಗೆ ತಗೊಂಬಂದು ಎಲ್ಲ ಇಟ್ಬಿಟ್ಟಿದೆ ಅಂತೆ ನೋಡೋ ನೀನು. ಒಳ್ಳೆ ಕತೆ. ದೋಸೆ ಹೊಡೆದೆ ಅಂತೇಳಿ ಅದಕ್ಕೆ ಒಂದಿಷ್ಟು ಕಟ್ಟಿಗೆ ತಗೊಂಬಂದು ಇಟ್ಟಿಬಿಟ್ಟಿದ್ಯಾ. ನೆಕ್ಸ್ಟ್ ಏನಿವಾಗ ನಿಮ್ಮ ತಮ್ಮ ಇಲ್ಲಿ? ಹೋ ಅಯ್ಯೋ ಅದಕ್ಕೆ ಅಲ್ಲಿ ಹೋಗಬಾರ್ದು. ಏನೋ ಅವನಿಗೆ ಸ್ವಲ್ಪ ಗಾಳಿ ಆದಂಗಿದೆ. ದೆವ್ವ ಭೂತ ಅಲ್ಲಿ ಏರೋಪ್ಲೇನ್ ದೇವರು ಏನೋ ಬಂದಿದ್ಯಾ?
ಹಾಂ ಅಂದರೆ ದೇವಸ್ಥಾನಕ್ಕೆ ಅಲ್ಲೋ ನನ್ನ ಮಗಂದು ದೇವ್ರಿಗೆ ಇಲ್ಲ ಅಂದರೆ ದೆವ್ವ ಬಿಡಿಸೋರ ಹತ್ರ ಹೋಗ್ಬೇಕು. ಹಾಂ ದೆವ್ವ ಬಿಡಿಸೋರ ಹತ್ರನೇ ಹೋಗ್ಬೇಕಂದ್ರೆ ದೆವ್ವ ಬಿಡಿಸೋರ ಹತ್ರ ಹೋಗ್ಬೇಕು. ಬಾ ನಾನೇ ಈವ್ನಿಂಗ್ ಕುಂಡಿರ್ತೀನಿ ಇಲ್ಲಿ. ಇಲ್ಲಿ ಬೇವಿನ ಸೊಪ್ಪು ಇದೆ, ಕರ್ಕೊಂಬ ನಿಮ್ಮ ತಮ್ಮನಿಗೆ. ಕರ್ಕೊಂಬರೋ ನಿಮ್ಮ ತಮ್ಮನಿಗೆ ಬೇವಿನ ಸೊಪ್ಪು ನವಿಲ್ ಪುಚ್ಚ ಗರಿ ಹಿಡ್ಕೊಂಡು ಕುತ್ಕೊಂಡಿರ್ತೀನಿ. ಗಡ್ಡ ಬಿಡ್ಕೊಂಡು ಬಟ್ಟೆ ಗಿಟ್ಟ ಹಾಕೊಂಡು ಇಲ್ಲೇ ಕೂತಿರ್ತೀನಿ. ಊದಿನ ಕಡ್ಡಿ, ತೆಂಗಿನಕಾಯಿ, ಅರ್ಧ kg ಸಕ್ಕರೆ, 1 kg ಉಂಬೆಹಣ್ಣಿ ತಗೊಂಬ ಅಷ್ಟೇ. ಆಮೇಲೆ ಒಂದು ಕುರಿ ಹಾಂ ಕುರಿ ಮರಿ ದೊಡ್ಡ ಕುರಿ ಅಲ್ಲ, ಕುರಿ ಮರಿ ತಗೊಂಬ. ಒಂದು ಕುರಿ ಮರಿ. ನನ್ನ ದೇವ್ರು ಕೇಳುತ್ತೆ. ಇಲ್ಲಿ ಬಾ ಇಲ್ಲಿ ಕೇಳಿಸ್ತಾ ಇಲ್ಲ ಬಾ. ಮೈಯಲ್ಲಿ ಜ್ವರ ಬಂದಿದ್ಯಾ? ನಿಮ್ಮ ತಮ್ಮನಿಗೆ ಹುಷಾರಿಲ್ಲ ತಾನೆ? ಏನಾಗಿದೆ ಅವನಿಗೆ? ಸಂಡೆ ಹೋಗಿ ಬಂದಿದ್ವಲ್ಲ, ಅವಾಗ ಬಂದ ಮನೇಲಿ ಸೈಕಲ್ ತಂದು ನಿಲ್ಸ್ದ. ನಮ್ಮಮ್ಮ ಚೆಕ್ ಮಾಡಿತ್ತು, ನಿಮ್ಗೆ ತುಂಬಾ ಜ್ವರ ಬಂದಿದೆ ಅಂತಂತು. ಆಸ್ಪತ್ರೆಗೆ ಹೋಯ್ತು. ಅವಾಗೆ ಹಂಗಂದ್ರೂ ಕಮ್ಮಿ ಆಗಿಲ್ಲ ಅವನಿಗೆ. ಆಸ್ಪತ್ರೆಗೆ ಕಡಿಮೆ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ ನೋಡು, ಅವನಿಗೆ ಪಕ್ಕಾ ಗಾಳಿಯಾಗಿರುತ್ತೆ. ದೆವ್ವ ಇದೆಲ್ಲ ದೇವರಾಗಿರುತ್ತೆ. ಹಾಂ ಏನಿಲ್ಲ, ನಾನೊಂದು ಕೆಲಸ ಮಾಡ್ತೀನಿ. ಸಂಜೆ ಕಲ್ ಕುಂಡಿರ್ತೀನಿ, ಟೆಪ್ಪಿಗೆ ಹಾಕ್ಕೊಂಡು ಗಡ್ಡ ಬಿಟ್ಕೊಂಡು. ಹಾಂ ಆಮೇಲೆ ಬೇವಿನ ಸೊಪ್ಪು ನವಿಲ್ಗರಿ ಹಿಡ್ಕೊಂಡು ಫುಲ್ ಕೂತಿರ್ತೀನಿ. ತಮ್ಮ ಕರ್ಕೊಂಬ. ಒಂದು ನಿಮಿಷನಾಗ ಅದು ಹೋಗ್ಬೇಕು ಮೈಯಾಗಿದ್ದಿದ್ದು. ನೀನು ಯಾಕೆ ಕರೆಂಟ್ ಹೊಡೆದಂಗೆ ಆಡ್ತಿದ್ಯಾ? ನಾಯಿನ ಯಾಕತ್ತಾ? ಅಯ್ಯೋ ಕತೆ. ನಿಮ್ಮ ತಮ್ಮನಿಗೆ ಕರ್ಕೊಂಬ, ಅವನಿಗೇನಿಲ್ಲ, ಗಾಳಿ ಆಗಿದೆ. ಓಕೆನಾ? ಅವು ಕರ್ಕೊಂಬ, ನಾನು ಚೆಕ್ ಮಾಡ್ತೀನಿ. ಓಕೆನಾ? ಹೆಂಗೆ ಬಿದ್ದ ತಕ್ಷಣ ಹೆಂಗೆ ಓಡ್ತವೆ ನೋಡು. ಮೈಯಲ್ಲಿದ್ದು ಗಾಳಿ ಎಲ್ಲ ಹೋಯ್ತು ನೋಡಿ, ಹೆಂಗೆ ಕೈ ಹಿಡಿತವೆ, ಹೆಂಗೆ ತುರ್ಸ್ಕೋತವೆ ನೋಡು. ಅದೇ ನಮ್ಮ ಸ್ಪೆಷಾಲಿಟಿ. ಒಂದು ಬಿತ್ತಂದ್ರೆ ಎಲ್ಲ ಮೈಯಿಂದ ಎದ್ದು ಓಡ್ತದೆ. ನೋಡಲ್ಲಿ ಹೆಂಗೆ ಮಾಡ್ತು ನೋಡಲ್ಲಿ, ಅಲ್ಲಿ ನೋಡಿ ತೋರಿಸಿ ಹೆಂಗೆ ಮಾಡ್ತು. ಅದೇ ನನ್ನ ಸ್ಪೆಷಾಲಿಟಿ ನೋಡು. ನನ್ನ ಸ್ಪೆಷಾಲಿಟಿ ಅದೇ. ನಿಮ್ಮ ತಮ್ಮಗೊಂದು ಬಿತ್ತಂದ್ರೆ ಮೈಯಂದು ಎದ್ದು ಹೊರಗೆ ಓಡ್ತದೆ ಅದು. ಹಾಂ ಸಂಜಿಗೆ ಬಾ, ಮಿಸ್ ಮಾಡಬೇಡ. ನೋಡಿ ಇದಕ್ಕೂ ದೇವ್ರು ಎದ್ದಿರ್ತವೆ ನೋಡಿ. ಎಲ್ಲರಿಗೆ ಹೆಂಗೆ ಬಾಯಿ ಹಚ್ಚೋದು ನೆಕ್ಕದು ಮಾಡ್ತದೆ. ಇವನಿಗೆ ದೇವ್ರು ಇರ್ತಿರ್ತದೆ. ಅವಾಗ ಎಲ್ಲ ಬಿಡಿಸ್ತಿರ್ತೀನಿ. ಬಾರೋ ಊಟ ತಿನ್ ಬಾರೋ. ಬಾರಲ್ಲಿ ಬಾರೋ ಬಾ. ಆಯ್ತು ಬಾರೋ. ನೀನು ಸ್ವಾಮಿಗಳು ನೀನು. ಪಂಕ್ತಿ ಮುಗಿಸ್ಕೊಂಡೆ ಹೋಗ್ಬೇಕು. ಟೈಮ್ ಇದೆ ತಾನೇ? ನಾನು ಇಲ್ಲೇ ಕೂತಿರ್ತೀನಿ. ಊದಿನ ಕಡ್ಡಿ, ಆಮೇಲೆ ತೆಂಗಿನಕಾಯಿ, ಅರ್ಧ kg ಸಕ್ಕರೆ, 1 kg ಉಂಬೆಹಣ್ಣಿ, ಒಂದು ಕುರಿ ಮರಿ. ಹಂಗೆ ಹೊಡಿಯೋಣ. ಮಟನ್ ಫುಲ್ ಮಟನ್ ಹಾಕೋಣ ಅವಾಗ. ಅಯ್ಯೋ ನೀನು ನಂಬಲ್ಲ. ಎಲ್ಲ ಹಳೆಯ ಟೈಮಲ್ಲಿ ಅಂದರೆ ನಾವು ಚಿಕ್ಕವರಿದ್ದಾಗ ಹಿಂಗೆ ಮಾಡೋರು. ಹಾಸ್ಪಿಟ್ಲ್ ಕರ್ಕೊಂಡು ಹೋಗದೆ ಮಕ್ಕಳಿಗೆ ಹುಷಾರಿಲ್ಲ ಅಂತ, ಇಲ್ಲ ದೊಡ್ಡವ್ರಿಗೂ ಕೂಡ ದೆವ್ವು ಬಡ್ದಿದೆ ಅಂತ ಅಲ್ಲಿ ಯಾವನೋ ಒಬ್ಬನ ದೆವ್ವು ಬಿಡ್ಸಕ್ಕಂತ ಬರೋನು. ಏನು ಎಲ್ಲ ನನ್ನ ಮಕ್ಕಳು ಇದು. ಇವಾಗ ಎಲ್ಲ ಈಗ ನಮಗೂ ಏನಾರ ಆದ್ರೆ ಫಸ್ಟ್ ಹೋಗೋದು ಹಾಸ್ಪಿಟ್ಲಿಗೆ. ದೇವ್ರು ಅಂತ ಹೋದ್ರೆ ಅವನೇನೋ ಮಾಡ್ತಾರೇ. ಅದು ಜ್ವರ ಬಂದು ಲಾಸ್ಟಿಗೆ ಅವ್ರಿಗೆ ಎದ್ದೇಳಕ್ಕಾಗಲ್ಲ. ಆಟೋಮೆಟಿಕ್ಕಾಗಿ ಬಾಡಿ ಅನ್ನೋದು ರಿಕವರ್ ಮಾಡುತ್ತೆ ಒಂದೊಂದು ಟೈಮು. ಸೊ ಆ ಟೈಮಲ್ಲಿ ಆದ ತಕ್ಷಣ ಅವನಿಂದಾನೇ ದೆವ್ವ ಹೋಯ್ತು ಅಂತ ಹೇಳ್ತಾರೆ. ಎಂಥ ತಲೆಗಳಿದಾವಪ್ಪ, ಇನ್ನೂ ಅರ್ಥನೇ ಆಗ್ತಿಲ್ಲ. ನಮ್ಮಲ್ಲಿ ಮಾಡಿದ್ದಾರೆ, ನಮ್ಮಲ್ಲಿ ಹೋಗೋರು ನಂಬ್ತಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆಯಲ್ಲೇ ನಂಬ್ತಿರ್ತಾರೆ. ದಿನಾಲೂ ಆರತಿ ಬೆಳಗಿದ್ರೆ, ದೇವ್ರಿಗೆ ಪೂಜೆ ಮಾಡಿದ್ರೆ ದುಡ್ಡು ಬರುತ್ತೆ, ಕೆಲಸ ಆಗುತ್ತೆ ಅಂತದ್ದು. ಇಲ್ಲಿ ಕುತ್ಕೊಂಡು ಕೆಲಸ ಬೇಕಾಗಿಲ್ವಲ್ಲ. ದೇವ್ರಿಗೆಲ್ಲ ಪೂಜೆ ಹಿಂಗೆ ಮಾಡಿಬಿಟ್ರೆ. ದೇವ್ರದ್ದು ಒಂದು ಟಾಪಿಕ್ ಬರ್ತೀನಿ, ತುಂಬ ಸೀರಿಯಸ್ ಆಗಿದೆ ಅದು ನಮ್ಮ ಜೊತೆ. ಯಾಕಂದರೆ ನೀವುಗಳು ಅದೇ ಎಲ್ಲರೂ ಸೇರಿ ಭಯಕ್ಕೆ ಶುರು ಮಾಡಿಬಿಡ್ತೀರ, ಏನು ಇವನು ಅಂತಂದ್ಬಿಟ್ಟು. ಅದು ನೋಡೋಣ, ಒಂದು ವೀಡಿಯೋನೇ ಮಾಡ್ತೀನಿ ನೆಕ್ಸ್ಟು. ನಿಮ್ಮ ಅಭಿಪ್ರಾಯನ ಅಲ್ಲೆಲ್ಲ ತಿಳಿಸಿ. ಸೊ ನಾನು ಆ್ಯಕ್ಚುಲಿ ದೇವ್ರನ್ನ ನಂಬುದೇನೆ, ಏನಿದ್ರು ಕೂಡ ವರ್ಕನ್ನು ನಂಬಿಬಿಟ್ಟು ಮುಂದೆ ಬಂದಿರೋದು ಹೇಳಬೇಕು ಅಂತಂದರೆ. ಸೊ ಇಲ್ಲೇ ನಾವು ಸುಮ್ಮನೆ ಟೈಮ್ ಪಾಸಿಗೆ ಮಾಡ್ತಿಲ್ಲ, 15 to 18 hours ವರ್ಕ್ ಮಾಡ್ತಿರೋದು. ಹಂಗಾಗಿ ಮುಂದೆ ಬಂದಿರೋದು. ದೇವ್ರ ಹತ್ರ 5 ನಿಮಿಷ ಕೂತ್ಕೊಂಡು ಎದ್ದು ಬಿಟ್ಟರೆ ಯಾವ ಕೆಲಸನೂ ಆಗೋಲ್ಲ. ಇಲ್ಲಿ ಮತ್ತೆ ಮುಚ್ಕೊಂಡು ಕೆಲಸ ಮಾಡಲೇಬೇಕು. ಸೊ ಒಬ್ಬೊಬ್ಬರು ನಂಬಿಕೆ ಹಾಗೆ. ಬಟ್ ನಂಬಿಕೆ ವರ್ಕ್ ಆಗುತ್ತಾ ಇಲ್ಲ ಅನ್ನೋದು ಅದನ್ನು ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ, ಕ್ವಶನ್ ಕೇಳ್ತೀನಿ. ನೆಕ್ಸ್ಟ್ ವೀಡಿಯೋ ಬರ್ತವೆ, ತುಂಬ ಇಂಟ್ರೆಸ್ಟಿಂಗ್ ಬರ್ತವೆ. ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಅನ್ನೋದೆಲ್ಲ ಬರುತ್ತೆ, ಯಾಕೆ ನಂಬಿಕೆ ಕಳ್ಕೊಂಡೆ ಅಂತಲೂ ಬರುತ್ತೆ. ಸೊ ಎಲ್ಲನೂ ಹಾಂ
ಕ್ಯಾಮ್ರಾಮ್ಯಾನ್ ಮ್ಯಾಗೆ ದೇವ್ರು ಬರ್ತದೆ. ಕ್ಯಾಮ್ರಾಮ್ಯಾನ್ಗೆ ದೇವ್ರು ಬರ್ತದೆ, ಯಾಕಂದ್ರೆ ದೇವ್ರಿಗೆ ನಂಬ್ತಾನೆ ಕ್ಯಾಮ್ರಾಮ್ಯಾನು. ಬೆಳಿಗ್ಗೆ ಹಿಂಗೆ ಮಾಡ್ಲಾರ್ದೆ ಬರಲೇನಪ್ಪ ನೀನು ಹಿಂಗ ಅಥವಾ ಹಿಂಗ ಇಲ್ಲ ಹಿಂಗ? ನಮಾಜ್. ಓ ಹಿಂಗೆ ಅಂತವನು. ಯೇಸು ಓಕೆ, ಏನೋ ಒಂದು ಒಟ್ಲಲ್ಲಿ ಹೆಂಗತ್ತಂದರೆ ನಾವು ಹಿಂಗೂ ಇಲ್ಲ ನಮ್ದೇನಿದ್ರು ಕೂಡ ವರ್ಕು ಏನಂತಾರೆ ಅದಕ್ಕಿರು, ಏನೋ ಅಂತಾರಪ್ಪ, ನನಗದು ಬರ್ತಿಲ್ಲ ನೋಡಿ. ನಮ್ಗೆ ಅದನ್ನು ಬರಲ್ಲ ಒಬ್ಬೊಬ್ರು. ಆ್ಯಕ್ಚುಲಿ ಕೆಲಸ ಏನೋ ಹೇಳ್ತಾರೆ ಅದಕ್ಕೆ, ದುಡಿಮೆ ದೇವರು ಅಂತಂದ್ಬಿಟ್ಟು. ಸೊ ದುಡಿಯೋದ್ರಲ್ಲೇ ನಾವು ದೇವ್ರು ಕಾಣ್ತೇವೆ. ಯಾಕಂತಂದರೆ ಬೆಳಿಗ್ಗೆ 5:15 ಎದ್ದಿದ್ದೇವೆ, 6:15 ನಮ್ಮ ವರ್ಕ್ ಶುರು ಆಗ್ತಿದೆಯಾ, ರಾತ್ರಿ 11 ಗಂಟೆ ತನಕ ವರ್ಕ್ ಮಾಡ್ತೇವೆ, ಮತ್ತು ಇನ್ನೇನು ಮತ್ತೆ. ಸೊ ಎಲ್ಲ ನಮ್ಗೆ ಇಲ್ಲೇ ಬರೋದು. ಸೊ ನಾವು ಇಲ್ಲೇ ಕುತ್ಕೊಂಡ್ಬಿಟ್ಟು ನಾನು ದೇವ್ರ ಪೂಜೆ ಮಾಡ್ತೀನಿ ಅಂತಂದ್ರೆ ಏನಾಗಲ್ವೇ? ಎನಿವೆ ನೋಡೋಣ. ಈಗ ಒಂದು ಅಡುಗೆ ಮಾಡಬೇಕು ಅಂದರೆ ಕಟ್ಟಿಗೆ ಬೆಂಕಿ ಹಚ್ಚಬೇಕು, ಕಟ್ಟಿಗೆ ಸುಡಬೇಕು, ಸುಟ್ರೇ ಅಲ್ಲಿ ಅಡುಗೆ ಆಗೋದು, ಸುಮ್ಮನೆ ಆಗಲ್ಲ. ಸ್ಟಾರ್ಟಪ್ ಓಪನ್ ಮಾಡಿ ದೇವ್ರ ಟಾಪಿಕ್ ಹೋಗೋದು ಬೇಡ ಇದರಲ್ಲಿ. ಆಮೇಲೆ ದೇವರೇ ಬರ್ತಾನೆ. ದೇವ್ರ ಮೈಯಲ್ಲಿ ಬಂದುಬಿಟ್ರೆ ಕಷ್ಟ. ನೋಡಿ ಇವರೆಲ್ಲ ಇನ್ಸ್ಟ್ರೂಮೆಂಟ್ ಇದ್ದರೂ ಅಲ್ಲಿ ಹಿಡಿಯಲ್ಲ. ಆಗಿದೆ, ಕರೆಕ್ಟ್ ಆಗಿದೆ. ಅದಕ್ಕೊಂದು ಸ್ವಲ್ಪ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಡು ಅಷ್ಟೇ. ಇದಕ್ಕೆ ಪಪ್ಪಗೆ ತುಪ್ಪ ಹಾಕ್ಕೊಂಡು ತಿಂತಾರೆ ಅಲ್ಲಿ, ಮೇಲೇನು ತುಪ್ಪ ಹಾಕ್ಕೊಂಡು ತಿಂತವೆ. ನಾವು ತಿನ್ನಲ್ಲ. ಇದಕ್ಕಂತಲ್ಲ, ತುಪ್ಪ ಎದಕ್ಕೆ ಬೇಕಾದ್ರೆ ಹಾಕ್ಬೋದು ನೀನು. ಇದನ್ನ ಎತ್ಕೊಂಡು ಸೀದಾ ಅಲ್ಲಿಗೆ ಹೋಗೋಣ. ಇಲ್ಲೊಂದು ಸ್ವಲ್ಪ ನಮ್ದು ಎಲ್ಲ ಜಾಗ ಗಲೀಜು ಮಾಡಿಬಿಟ್ಟವ್ರೆ, ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಇವತ್ತೇನು ಅದು ಇದು ಅಂತೇನಿಲ್ಲ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡ್ಬಿಟ್ಟು ತಿನ್ನೋ ಥರ. ವಾಶ್ ಮಾಡ್ರಪ್ಪ ಹ್ಯಾಂಡ್ಗಳೆಲ್ಲ, ಎತ್ಕೊಂಡು ನಡ್ರಪ್ಪ ಅಲ್ಲಿಗೆಲ್ಲ. ಕರೆಕ್ಟಾಗಿ ಬಂದೈತೆ ಹೇಳೋದು. ಸೊ ಇವಾಗ ಓಪನ್ ಮಾಡೋಣ ಇದನ್ನು. ಫೋಟೋ ತಗೋಬೇಕು. ಸೊ ಇವಾಗ ಮಿಕ್ಸ್ ಮಾಡಬೇಕಷ್ಟೆ, ಎಲ್ಲ ಮೇಲೆ ಇರುತ್ತೆ. ಇವಾಗ ಇಲ್ಲ ಇತ್ತಮ್ಮ, ಅದ್ಯಾಕೆ ತೋತೀರಿ? ಉಲ್ಟಾ ಹಿಡಿಯೋಣ. ಇಲ್ಲ ಹಾಂ, ಮಿಕ್ಸ್. ಇವಾಗ ಮಿಕ್ಸಿಂಗ್. ತುಪ್ಪ ಅರ್ಧ ಒಂದೇ ಕಡೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ. ಅದನ್ನು ಅದ್ಯಾಕೆ ತುಪ್ಪ ಹಂಗೆ ಕುತ್ಕೊಳತ್ತದು? ತುಪ್ಪ ಹಾಕಿದ್ಮೇಲೆ ಮಿಕ್ಸ್ ಮಾಡಬೇಕಿತ್ತು. ಅದು ನೀರಿಗೆ ಒಳಗೆ ಹೋಗಲ್ಲ, ತೇಲ್ತಿರ್ತದು. ಸೊ ಹಂಗಾಗಿ ಸೊ ರೈಸು ನೋಡಪ್ಪ, ನಮ್ಮ ರೈಸ್ ಹೆಂಗಿರುತ್ತೆ ಎಲ್ಲದರಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮನ್ನೇ ಜನ ಪ್ರಾಬ್ಲಮಲ್ಲಿ ಸಿಗಿಸ್ತಾವ್ರೆ. ಎತ್ಕೊಂಡು ಬರಪ್ಪ ಹಂಗೆ ಪ್ಲೇಟ್ಗಳೆಲ್ಲ ಎತ್ಕೊಂಡು. ಎತ್ಕೊಂಡು ಹೋಗೋಣ. ಬನ್ರಲ್ಲೇ ಬಾ, ಬಿಸಿ ಆಗಿ ಊಟನೇ ಹೊಡಿಯೋದು ಇವತ್ತು ಕತೆ. ಬಾರೋ ಬನ್ರೋ ಬಾ. ನೋಡಪ್ಪ, ಫಸ್ಟ್ ಅದಕ್ಕೆ ಹಾಕ್ಬಿಡು. ಸ್ಪೂನ್ಗೆ ಮುಟ್ಬಿಡುತ್ತದು. ಅದು ಇವಾಗ ತಿನ್ನಲ್ಲ. ಯಾಕೆ ಗೊತ್ತಾ? ಹೇಳಿ ನೋಡೋಣ, ಅದು ಯಾಕೆ ತಿನ್ನಲ್ಲ ಇವಾಗ ಹೇಳಿ ನೋಡೋಣ. ಸೊ ಇವಾಗ ಟೇಸ್ಟ್ ಮಾಡೋಣ. ನುಗ್ಗೆಕಾಯಿ ಪಪ್ಪು, ಗೀ ರೈಸು, ಜೀರಾ ರೈಸು ಎಲ್ಲ ಒಂದರಲ್ಲೇ ಇದೆ. ಹೇಯ್ ಸುಮ್ಮನೆ ತಿನ್ರೋ ನೀವು ಅಲೈ. ಹೇಯ್ ಬರೀ ಪಪ್ಪುಗೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಟೇಸ್ಟಲ್ಲಿ. ಸೂಪರ್ ಆಗೈತೆ ತಿನ್ರಪ್ಪ. ನುಗ್ಗೆಕಾಯಿ ಅಂತಾನೆ ಇವಾಗ. ಏನಪ್ಪ ನುಗ್ಗೆ. ಓ ಮಸ್ತಾಗಿದೆ. ಪಪ್ಪು ಇಷ್ಟ ಅಂತೀಯ ಮತ್ತು ಪಪ್ಪು ಬೇಡ ಅಂತೀಯ? ಸಖತ್ತಾಗಿದೆಯಪ್ಪ. ಸೊ ನಮ್ಮ ಹಿಂದೆ ನಮ್ಮ ಕ್ಯಾಮ್ರಾಮೇನ್ಗಳೆಲ್ಲ ಇದ್ದಾರೆ, ನಮ್ಮ ಟೀಮ್ ಅವ್ರು ಇದ್ದಾರೆ, ಎಲ್ಲರೂ ಮಾಡಬೇಕು. ಸೊ ಒಂದು 360 ಡಿಗ್ರಿ ರೌಂಡ್ ಹೊಡ್ಸ್ಬಿಡು. ಜೊತೆಗೆ ಅದಕ್ಕಿಂತ ಮುಂಚೆ ನಿಮಗೆ ನೆಕ್ಸ್ಟು ಏನು ಅಡುಗೆ ಮಾಡಬೇಕು ಅಂಥೇಳಿ ನಮ್ಮ ವಿಡಿಯೋ ಕಮೆಂಟ್ ಮಾಡಿ, ಏನು ಯಾವ ಥರ ಕಂಟೆಂಟ್ ಮಾಡ್ಬೇಕಂತಂದ್ರು ಕಮೆಂಟ್ ಮಾಡಿ. ನಾನು ಅದ್ರ ಪ್ರಕಾರ ನಿಮ್ಗಳಿಗೆ ವಿಡಿಯೋ ಮಾಡ್ತಿರ್ತೀನಿ. ಸೊಪ್ಪು ನೋಡಿ ಇದೇ ಟೇಸ್ಟು ಹೋಟ್ಲಲ್ಲಿ ಹೋಗಿ ತಿನ್ನಬೇಕು ಅಂತಂದರೆ ಇದಕ್ಕೆ ಬಂದುಬಿಟ್ಟು 200-200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಗೀ ರೈಸು ಜೀರಾ ರೈಸ್ ಅಂದ್ಕೊಂಡು. ಈ ಕಡಾಯಿ
ಇದೊಂದು ಕಡಾಯಿ ಕೂಡೋಕ್ಕೆ ಒಂದು 200 ರೂಪಾಯಿನ ಚಾರ್ಜ್ ಮಾಡ್ತಾರೆ ಅವ್ರು ಬೇಳೆ ದಾಲ್ ಕಡಾಯಿಗೆ. ಹೌದು. ಸೊ ಇವತ್ತು 200 ರೂಪಾಯಿ 1 ಕೆ ಜಿ ರೈಸ್ ಇರುತ್ತಾ, 1 ಕೆ ಜಿ ರೈಸು. ಇದು ಎಲ್ಲ ಸೇರಿಬಿಟ್ಟು ಇಲ್ಲ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎಲ್ಲ ಸೇರಿನೇ ಒಂದು 150 ರೂಪಾಯಿ ಖರ್ಚಾ, ಮತ್ತು ನೋಡಕ್ಕೆ 150 ರೂಪಾಯಿ ಖರ್ಚಾ ಹೋಗಲಿ. 200 ರೂಪಾಯಿ ಖರ್ಚು. 200 ರೂಪಾಯಿದಲ್ಲಿ 6 ಜನ ಊಟ ಮಾಡ್ತಿರೋದು. ಹ್ಞೂ ರೈಸೇ 118 ಆಯ್ತು. ಫೈಟಿಂಗ್ ಮಾಡೋರು. ಸೊ ಇವಾಗ ಎಲ್ಲರೂ ಕೂಡ ಇವಾಗ ಜೀ ರೈಸ್ ವಿತ್ ನುಗ್ಗೆಕಾಯಿ ಸೊಪ್ಪು ಪಪ್ಪು ಆಗಿದ್ದಾಯಿತು. ಇವಾಗ ಜೀ ರೈಸ್ ವಿತ್ ನುಗ್ಗೆಕಾಯಿ ಸೊಪ್ಪುದು ಮತ್ತು ನುಗ್ಗೆಕಾಯ್ದು ಪಪ್ಪು ತಿಂದಿದ್ದಾಯಿತು. ಇವಾಗ ನಮ್ಮ ಟೀಮ್ ಅವರೆಲ್ಲರೂ ಕೂಡ ಊಟ ಮಾಡ್ತಿದ್ದಾರೆ. ಸೊ ಪ್ರತಿದಿನ ಇದೇ ಥರ ನಡೀತಾ ಇರುತ್ತೆ, ವೀಡಿಯೋಗಳನ್ನ ಮಾಡ್ತಿರ್ತೇವೆ. ಸೊ ನಿಮ್ಗಳಿಗೂ ಕೂಡ ಏನು ವೀಡಿಯೋ ಮಾಡಬೇಕು ಅಂಥೇಳಿ ಈ ವಿಡಿಯೋ ಕಮೆಂಟ್ ಮಾಡಿ. ನಿಮ್ಗಳಿಗೆ ನಾನು ನೀವೇನು ಕಮೆಂಟ್ ಮಾಡಿರ್ತೀರೋ ಯಾವ ಅಡುಗೆ ಮಾಡಬೇಕು ಅಂಥೇಳಿ ನಾನು ಖಂಡಿತಲೂ ಟ್ರೈ ಮಾಡ್ತೀನಿ. ಜೊತೆಗೆ ಇಲ್ಲಿ ನಮ್ಮ ಮನೆ ಈ ಕಡೆ ಇದೆ, ಇವಾಗ ರೆಂಟೆಡ್ ಮನೆ. ಇಲ್ಲಿ ಇವಾಗ ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂಥೇಳಿ ಕನ್ಸ್ಟ್ರಕ್ಷನ್ ಆಗೋದು ಇಲ್ಲಿ. ಆಮೇಲೆ ಇಲ್ಲಿ ಇವಾಗ ಮನೆ ಯಾವ ಥರ ಬರ್ತಿದೆ ಅಂಥೇಳಿ ಕಂಪ್ಲೀಟಾಗಿ ಇಲ್ಲಿ ಬ್ಯಾನರಲ್ಲಿ ತೋರಿಸಿದ್ದೀನಿ. ಸೊ ಮನೆ ಬಂದು ಕಂಪ್ಲೀಟಾಗಿ ಈ ಥರ ಬರುತ್ತೆ, ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತಂದ್ಬಿಟ್ಟು. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಮನೆ ಹೆಸರೇ ಬಂದುಬಿಟ್ಟು ಯೂಟ್ಯೂಬರ್ ಹೌಸ್. ಇದು ಒಂದು ಯೂಟ್ಯೂಬ್ ಚಾನಲ್ಲು. ನೆಕ್ಸ್ಟ್ ಬಂದು ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅನ್ನೋದು ಇನ್ನೊಂದು ಚಾನಲ್ಲು. ನೆಕ್ಸ್ಟ್ ಬಂದುಬಿಟ್ಟು ಯೂಟ್ಯೂಬರ್ ಹೌಸ್ ಸುಚಿತ್ ಅನ್ನೋದು ನನ್ನ ಮಗಂದು. ಯೂಟ್ಯೂಬರ್ ಹೌಸ್ ಕೀರ್ತಿ ಅನ್ನೋದು ನನ್ನ ಮಗಳದು. ಯೂಟ್ಯೂಬರ್ ಹೌಸ್ ಫುಡ್ಡು ಯಾಕೋ ಡೌಟಲ್ಲಿದೆ, ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಇವಾಗ ದತ್ತಾ ಬೇನೂರು ಕನ್ನಡ ಬ್ಲಾಗ್ ಅಂಥೇಳಿ ಇಲ್ಲಿ ಬರ್ತಿದೆ. ಮುಂಚೆ ಬಂದು ದತ್ತಾ ಬೇನೂರು ಫ್ಯಾಮಿಲಿ ಬ್ಲಾಗ್ ಅಂತ ಹೇಳಿತ್ತು, ಅದು ಚೇಂಜ್ ಮಾಡಿದೆ. ಈಗ ನೆಕ್ಸ್ಟು ಅದು ನಮ್ಮ ಎಕ್ಸಿಸ್ಟಿಂಗ್ ಚಾನಲ್ಲು ದತ್ತಾ ಬೇನೂರು ಕ್ರಿಯೇಷನ್. 2 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ. ಮೇಕ್ ಯುವರ್ ಓನ್ ಕ್ರಿಯೇಷನ್ ಅದಕ್ಕಿಂತಲೂ ಜಾಸ್ತಿ ಇದ್ದಾರೆ, 2 ಮಿಲಿಯನ್ಗಿಂತಲೂ ಜಾಸ್ತಿ ಇದ್ದಾರೆ. A to C ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ನಮ್ಮ ಅಣ್ಣಂದು, ಅದು A to Z ಹೋಮ್ ಗ್ಯಾಜೆಟ್ಸ್ ನಮ್ಮ ಅಣ್ಣಂದು, ಸವಿತಾ ಆರ್ಟ್ ಬಂದು ನಮ್ಮ ಅತ್ತಿಗೆ ಅವ್ರದ್ದು. ಸೊ ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಮಾಡಿಬಿಟ್ಟು ಎಲ್ಲರೂ ಕೂಡ ಯೂಟ್ಯೂಬಿಂದ ಅರ್ನ್ ಮಾಡಿ 30 ವರ್ಷಕ್ಕಾಗೋಷ್ಟು ದುಡ್ಡು ಬರೀ ಒಂದು 4-5 ವರ್ಷದಲ್ಲಿ ಅರ್ನ್ ಮಾಡಿದೆವು. ಸೊ ನಾನು ಕೂಡ ಹೇಳ್ತೀನಿ, ನೀವು ಕೂಡ ಟ್ರೈ ಮಾಡಿ, ನೀವು ಕೂಡ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿ, ನೀವು ಕೂಡ ಯೂಟ್ಯೂಬಿಂದ ಅರ್ನ್ ಮಾಡಿ. ಸೋಷಿಯಲ್ ಮೀಡಿಯಾ ಟ್ರೈನಿಂಗ್ಗೋಸ್ಕರನೇ ನಾನಿಲ್ಲಿ ಟ್ರೈನಿಂಗು ಕೂಡ ಕೊಡ್ತಾಯಿದ್ದೀನಿ, ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ನಿಮ್ಗೆ ಯಾರಾದರೂ ಕಲಿಬೇಕು ಅನ್ನಂಗಿತ್ತಂದರೆ ನಮ್ಮದು ಸೋಷಿಯಲ್ ಮೀಡಿಯಾ ಟ್ರೈನಿಂಗ್ ಕಂಪ್ಲೀಟ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಅಮೆಝಾನ್ ಅಫಿಲೇಟ್ ಇದೆ. ಜೊತೆಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ, ಈ ಕಾರಿಂದನೇ ನಾನು ಆಲ್ಮೋಸ್ಟ್ ಅಲ್ಲೂ ರೆಕಗ್ನೈಸ್ ಆಗಿದ್ದು. ಜೊತೆಗೆ ಎಲ್ಲರೂ ಕೂಡ ಅವಾಗಲೇ ಬಂದು ಅಟ್ಲೀಸ್ಟು ನೀವೊಂದು ಏನೋ ಮಾಡಿದ್ದೀರಾ ದಾಖಲೆ ಅಂಥೇಳಿ ಎಲ್ಲರೂ ಕೂಡ ಮಾತಾಡ್ಸೋಕ್ಕೆ ಶುರು ಮಾಡಿರೋದು. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಿದ್ದೀನಿ. ಸೊ ನೀವು ಕಮೆಂಟ್ ಮಾಡಿ, ನಿಮ್ಗೆ ಏನು ಕಮೆಂಟ್ ಮಾಡಿರ್ತೀರೋ ಅದನ್ನು ನಾನು ಮಾಡ್ತೀನಿ. ಓಕೆ, ಸಿ ಯು. ಸೊ ಇವತ್ತು ಮಳೆ ಬರೋಕ್ಕಿಂತ ಮುಂಚೆನೇ ಅಡುಗೆ ಮಾಡ್ಕೊಂಡಿದ್ದಾಯಿತು, ತಿಂದಿದ್ದಾಯಿತು. ಇನ್ನು ಎಲ್ಲ ಎತ್ತಕೊಂಡು ಹೋಗೋಣ. 3 ಡೇಸ್ ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಫೇಸ್ ಟು ಫೇಸ್ A to Z ಪ್ರಾಕ್ಟಿಕಲ್ ಟ್ರೈನಿಂಗ್ಗೆ ಸ್ಟೂಡೆಂಟ್ ಬರ್ತಿದ್ದಾರೆ. ಸೊ ಈಗ ಅವ್ರು ಬರೋಕ್ಕಿಂತ ಮುಂಚೆ ನಮ್ಮದು ವೀಡಿಯೋನ ಕ್ರಿಯೇಟ್ ಮಾಡಿದ್ದಾಯಿತು. ಇನ್ನು ಅದನ್ನು ಎಡಿಟಿಂಗ್ ಶುರು ಆಗುತ್ತೆ ಈವ್ನಿಂಗ್ ಆಗೋಷ್ಟರಲ್ಲೇ. ಹಾಗೆ ವೀಡಿಯೋನ ಪಬ್ಲಿಕ್ ಆಗುತ್ತೆ. ಪಬ್ಲಿಕ್ ಆಗಿಲ್ಲ ಅಂತಂದರೆ ಶೆಡ್ಯೂಲಲ್ಲಿ ಹೋಗುತ್ತೆ. ಯಾಕಂತಂದರೆ ನಮ್ಮದು ಆಲ್ಮೋಸ್ಟ್ ಒಂದು 15 ಡೇಸು, 1 ತಿಂಗಳದು ಕಂಟೆಂಟನ್ನು ಶೆಡ್ಯೂಲಲ್ಲಿ ಇಟ್ಕೊಂಡಿರ್ತೇವೆ. ಸೊ ಇವಾಗ ಎತ್ತಾಕೊಂಡು ಹೋಗೋಣ. ಸ್ಟೂಡೆಂಟ್ ಬರೋಕ್ಕಿಂತ ಮುಂಚೆ ಎಲ್ಲ ಮುಗಿಸ್ಕೊಂಡು ಸ್ಟೂಡೆಂಟ್ ಬಂದ ತಕ್ಷಣ ನಾವು ಅಲ್ಲಿರ್ತೇವೆ. ಸೊ ನಾವು ಬೆಳಿಗ್ಗೆ ಇಲ್ಲಿ ಏನು ಮಾಡಿರ್ತೇವೆ ಅಂತಂದ್ಬಿಟ್ಟು ಯಾರಿಗೆ ಗೊತ್ತಿರಲ್ಲ. ಸೊ ಈಗ ನಾನು ಫಸ್ಟ್ ನೀರು ಕುಡಿಬೇಕು. ಬಿಕ್ಕಲಿಕೆ ಬರ್ತಾಯಿದೆ, ಬಿಕ್ಕಲಿಕೆ. ಹಾಂ, ಎತ್ಕೊಳ್ರಪ್ಪ, ಎಲ್ಲ ಇಟ್ಕೊಳ್ರಪ್ಪ. ಕಾರಿನ ಡಬ್ಬ, ಮೆಣಸಿನ ಡಬ್ಬ ಎಲ್ಲನೂ. ನಾನು ಹಲ್ಲು ಕಾಣಿಸಕತ್ವ, ಹಲ್ಲು ಕಾಣಿಸ್ಲಾದ ಇನ್ನೇನು ಕಾಣಿಸ್ಬೇಕು. ಎತ್ಕೊಂಡ್ಬನ್ರಪ್ಪ ಎಲ್ಲ. ಸೊ ಎತ್ಕೊಂಡು ಹೋಗೋಣ. ಬನ್ರಿ ಒಂದೊಂದಾಗಿ ಎತ್ಕೊಂಡು ಬನ್ರಿ ಒಂದೊಂದಾಗಿ. ಸೊ ಬೆಳಿಗ್ಗೆ ಎಲ್ಲ ತೊಗೊಂಬರ್ತೇವೆ, ಎಲ್ಲ ಇಲ್ಲಿ ಮಾಡ್ತೇವೆ, ರಿಟರ್ನ್ ಮತ್ತೆ ಒಯ್ದು ಮನೆಗೆ ಇಡ್ತೇವೆ. ಸೊ ಮನೆ ಏನು ದೂರ ಇಲ್ಲ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಇಟ್ಬಿಟ್ರೆ ಮುಗೀತು ಕತೆ.
ಏಯ್ ಸ್ಲೋ ಲೇ ಏಯ್ ಸುಚಿತ. ನಿನ್ನ ಮಗನ ಲೇ ಎಲ್ಲಾರ ಬೀಳಿಸ್ದಂದ್ರೆ ಅಷ್ಟೇ ನೀನು ಏಟ ಕೊಡ್ತೀನಿ. ಸುಚಿತಾ ಅಯ್ಯೋ ಯಪ್ಪ ಒಳ್ಳೆ ಆಟ ಇವ್ರಿಗಂತೂ ಫುಲ್ ಅದ್ರ ಜೊತೆ. ಅವ್ನ ಟ್ರಕ್ದು ಒಂದು ವೀಲೇ ಹೋಗ್ಬಿಟ್ಟಿದೆ, ಮುರಿದಾಕ್ಬಿಟ್ಟಿದ್ದಾನೆ ಕೂಡ್ಸ್ಕೊಂಡ್ಬಿಟ್ಟು. ಅವನೇ ಕುತ್ಕೊಂಡು ಮುರಿದಾಕ್ಬಿಟ್ಟಿದ್ದಾನೆ.